ನಮಸ್ಕಾರ, ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಸನ್. ಈಗ ಹೆಡ್ಲೈನ್. ಸರ್ಕಾರಿ ಆಸ್ಪತ್ರೆಯಲ್ಲಿದ್ದ 24 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ ಸ್ಕ್ಯಾನಿಂಗ್ ಮಿಷಿನ್ ಕಳ್ಳತನ, ಲಕ್ಷಾಂತರ ಬೆಲೆ ಬಾಳುವ ವೆಂಟಿಲೇಟರ್, ಮಾನಿಟರ್ಗಳು ಮತ್ತು ಆಕ್ಸಿಜನ್ ಸಿಲಿಂಡರ್ಗಳು ಮಾಯ. ಸರ್ಕಾರಿ ಆಸ್ಪತ್ರೆ ಆಡಳಿತ ವರ್ಗ, ಜಿಲ್ಲಾಡಳಿತ ಕಣ್ಮುಚ್ಚಿ ಕೂತಿರುವುದು ಸಾರ್ವಜನಿಕ ವಲಯದಲ್ಲಿ ಭಾರೀ ಚರ್ಚೆ. ಹಾಸನ ಜಿಲ್ಲೆಯಲ್ಲಿ ಕಾಡಾನೆ ಹಾಗೂ ಮಾನವನ ನಡುವೆ ಸಂಘರ್ಷಕ್ಕೆ ಇತಿಶ್ರೀ ಹಾಡುವ ಸಲುವಾಗಿ ಆನೆಧಾಮ ನಿರ್ಮಾಣ ಮಾಡಿ. ಚಳಿಗಾಲದ ಅಧಿವೇಶನದಲ್ಲಿ ಶಾಸಕ ಎಚ್.ಕೆ. ಸುರೇಶ್ ಸರ್ಕಾರಕ್ಕೆ ಒತ್ತಾಯ. ನೌಕರರು ಆಡಳಿತಾತ್ಮಕ ಚೌಕಟ್ಟಿನಲ್ಲಿ ಕಾರ್ಯನಿರ್ವಹಿಸಲು ಸೂಕ್ತ ತಾಂತ್ರಿಕ ಜ್ಞಾನ ಮತ್ತು ಕೌಶಲ್ಯ ಅವಶ್ಯಕ. ಹಾಸನ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ ತಾರನಾಥ ಟಿಸಿ ಮಾಹಿತಿ. ಸರ್ಕಾರಿ ಆಸ್ಪತ್ರೆಯಲ್ಲಿದ್ದ 24 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ ಸ್ಕ್ಯಾನಿಂಗ್ ಮಿಷನ್ ಕಳ್ಳತನ ಸೇರಿದಂತೆ ಇನ್ನಿತರ ಲಕ್ಷಾಂತರ ಬೆಲೆ ಬಾಳುವ ವೆಂಟಿಲೇಟರ್, ಮಾನಿಟರ್ಗಳು ಮತ್ತು ಆಕ್ಸಿಜನ್ ಸಿಲಿಂಡರ್ಗಳು ಸರ್ಕಾರಿ ಆಸ್ಪತ್ರೆ ಆಡಳಿತ ವರ್ಗ, ಜಿಲ್ಲಾಡಳಿತ ಕಣ್ಣು ಮುಚ್ಚಿ ಕೂತಿರುವುದು ಸಾರ್ವಜನಿಕ ವಲಯದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಲಕ್ಷಾಂತರ ಬೆಲೆ ಬಾಳುವ ಬಡವರ ಉಪಯೋಗಕ್ಕಾಗಿ ಇರುವ ಸ್ಕ್ಯಾನಿಂಗ್ ಮಿಷನ್ ಸೇರಿದಂತೆ ಇನ್ನಿತರೆ ಉಪಕರಣಗಳು ಮಾಯ. ಸರ್ಕಾರಿ ಆಸ್ಪತ್ರೆಯಲ್ಲಿದ್ದ 24 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ ಸ್ಕ್ಯಾನಿಂಗ್ ಮಿಷಿನ್ ಕಳ್ಳತನ ಸೇರಿದಂತೆ ಇನ್ನಿತರೆ ಲಕ್ಷಾಂತರ ಬೆಲೆ ಬಾಳುವ ವೆಂಟಿಲೇಟರ್, ಮಾನಿಟರ್ಗಳು ಮತ್ತು ಆಕ್ಸಿಜನ್ ಸಿಲಿಂಡರ್ಗಳು ಕಳ್ಳತನವಾಗಿದೆ. ಸರ್ಕಾರಿ ಆಸ್ಪತ್ರೆ ಆಡಳಿತ ವರ್ಗ, ಜಿಲ್ಲಾಡಳಿತ ಕಣ್ಣು ಮುಚ್ಚಿ ಕೂತಿರುವುದು ಸಾರ್ವಜನಿಕ ವಲಯದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಬೇಲೂರು ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡವರ ಅನುಕೂಲಕ್ಕಾಗಿ ಇದ್ದ ಸ್ಕ್ಯಾನಿಂಗ್ ಮಿಷಿನ್ ಕಳ್ಳತನವಾಗಿದ್ದು ಸಿಸಿಟಿವಿಯಲ್ಲಿ ಪತ್ತೆಯಾಗಿದೆ. ಪತ್ತೆಯಾಗಲು ಪ್ರಮುಖ ಕಾರಣ ಡಿಎಚ್ಒ ಇಲಾಖೆಯಿಂದ ಸ್ಕ್ಯಾನಿಂಗ್ ಡಾಕ್ಟರ್ ಬೇಲೂರಿಗೆ ಬೇಕೆಂಬುವ ಮನವಿಯಿಂದ ಸ್ಕ್ಯಾನಿಂಗ್ ಮಿಷಿನ್ ಪರಿಶೀಲಿಸುವಾಗ ಸ್ಕ್ಯಾನಿಂಗ್ ಮಿಷಿನ್ ಸರ್ಕಾರಿ ಆಸ್ಪತ್ರೆ ಕೊಠಡಿಯಿಂದ ಮಾಯವಾಗಿದ್ದು ಸಿಸಿಟಿವಿ ಪರಿಶೀಲಿಸುವ ವೇಳೆ ಪತ್ತೆಯಾಗಿತ್ತು. ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿ ಪ್ರದೀಪ್ ಎಂಬ ವ್ಯಕ್ತಿಯ ಸಹಾಯದಿಂದ ಖಾಸಗಿ ಆಂಬ್ಯುಲೆನ್ಸ್ ಚಾಲಕ ಮತ್ತು ಮಾಲೀಕ ಸುಫಿಯಾನ್ ಎಂದು ತಿಳಿದು ಬಂದಿದೆ. ಈ ಕಳ್ಳರನ್ನ ಉಳಿಸುವಂತ ಕೆಲಸವನ್ನ ಸರ್ಕಾರಿ ಆಸ್ಪತ್ರೆ ಆಡಳಿತ ವರ್ಗ ಮುಂದಾಗಿದ್ದು ಸ್ಥಳೀಯ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಕೂಡಲೇ ಜಿಲ್ಲಾಧಿಕಾರಿಗಳು ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಈಗಾಗಲೇ ಆಸ್ಪತ್ರೆಯಲ್ಲಿದ್ದಂತಹ 6 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ 5ಕ್ಕೂ ಹೆಚ್ಚು ವೆಂಟಿಲೇಟರ್, ಮಾನಿಟರ್ಗಳು ಹಾಗೂ 10ಕ್ಕೂ ಹೆಚ್ಚು ಆಕ್ಸಿಜನ್ ಸಿಲಿಂಡರ್ಗಳು ಈಗಾಗಲೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಯವಾಗಿರುವ ಮಾಹಿತಿ ಅಲ್ಲಿನ ಪ್ರಮುಖರಿಂದ ಲಭ್ಯವಾಗಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ಗಳು ಇದ್ದರೂ ಕೂಡ ಆಸ್ಪತ್ರೆ ಸಿಬ್ಬಂದಿಗಳು, ವೈದ್ಯರು, ಸ್ಟಾಫ್, ನರ್ಸ್ಗಳು ಸೇರಿ ಎಲ್ಲರ ಸಹಕಾರದಿಂದ ಖಾಸಗಿ ಆಂಬ್ಯುಲೆನ್ಸ್ಗಳ ಹಣಕ್ಕೆ ಬಲಿಯಾಗಿ ಸರ್ಕಾರಕ್ಕೆ ವಂಚನೆ ಮಾಡುತ್ತಿದ್ದು ಖಾಸಗಿ ಆಂಬ್ಯುಲೆನ್ಸ್ ಚಾಲಕರು ಆಸ್ಪತ್ರೆಯನ್ನ ಮನೆ ಮಾಡಿಕೊಂಡಿದ್ದಾರೆ. ಜೊತೆಗೆ ಈ ರೀತಿಯ ಕಳ್ಳತನಕ್ಕೆ ಕೈಜೋಡಿಸಿದ್ದಾರೆಂದು ಆರೋಪಿಸಲಾಗುತ್ತಿದೆ. ಈ ಎಲ್ಲ ಸತ್ಯಾಂಶವನ್ನ ಹೊರತರಲು ಜಿಲ್ಲಾಧಿಕಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕಳ್ಳಾಟವನ್ನ ಹೊರತರುತ್ತಾರೆ ಎಂದು ಕಾದು ನೋಡಬೇಕಿದೆ. ಸ್ಕ್ಯಾನಿಂಗ್ ರೂಮ್ ಅನ್ನ ನಮ್ಮ ಇವರಿಗೆ ಜೂನಿಯರ್ ಡಾಕ್ಟರ್ಸ್ ಬರ್ತಾರಲ್ಲ ಅವರಿಗೋಸ್ಕರ ಒಂದು ರೂಮ್ ಇರ್ಲಿಕ್ಕೆ ಅಂತ ಅಲ್ಲಿ ನಮ್ಮಲ್ಲಿ ಸ್ಕ್ಯಾನಿಂಗ್ ಡಾಕ್ಟರ್ ಇಲ್ಲಲ್ಲ, ಸೊ ಹಾಗಾಗಿ ಅಲ್ಲಿ ಅವ್ರಿಗೆ ಇರ್ಲಿಕ್ಕೆ ಅಂತ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಸೊ ಆ ಸ್ಕ್ಯಾನಿಂಗ್ ಮಷಿನ್ ಅಲ್ಲಿದ್ರೆ ಅವ್ರು ಓಡಾಡೋದಲ್ಲ ರಾತ್ರಿ ಎಲ್ಲ ಸರಿ ಆಗಲ್ಲ ಅಂದ್ಕೊಂಡು ನಾವೇನಂದ್ವಿ ಸ್ಕ್ಯಾನಿಂಗ್ ಮಷಿನ್ ನಾವು ತಗೊಂಡೋಗಿ ಅಲ್ಲಿ ನಮ್ದು ICU ಇದೆ, ICU ಅಲ್ಲಿ ಇಡ್ರಿ ಅಂತ ಹೇಳಿದ್ವಿ. ಅದು ಏನಾಗಿದೆ ಅಂದ್ರೆ ICU ಅಲ್ಲಿ ಇಡಕ್ಕೆ ಹೋಗಿದ್ದಾನೆ, ಅದು ಬೀಗ ಇಲ್ಲ ಅಂದ್ಕೊಂಡು ಮತ್ತೆ ಎಲ್ಲೂ ಇಡಕ್ಕಾಗಲ್ಲ ಅಂದ್ಕೊಂಡು ಅವ್ರ ಮನೆಗೆ ಹೋಗಿ ಅವ್ನು ಯಾವಾಗ ಇಟ್ಕೊಂಡಿದ್ದಾನಂತ ಅಲ್ಲ, ಅವ್ನು ಮೋಸ್ಟ್ಲಿ ಅವನು ಯಾವಾಗ ಇಟ್ಕೊಂಡಿದ್ದಾನಂತ ಗೊತ್ತಿಲ್ಲ. ಅವನು ಹೇಳಿದ್ರು, ಇಲ್ಲ ಮೇಡಮ್ ನೀವು ಮೊನ್ನೆ ನೀವು ಹೇಳಿದಾಗ ನಾನು ತಂದೆ ಅದು ಬೀಗ ಇರಲಿಲ್ಲ, ಸಂಜೆ 6 ಗಂಟೆಗೆ ಮತ್ತು ಆಮೇಲೆ ಅಲ್ಲಿ ತಗೊಂಡೋಗಿ ಇಟ್ಕೊಂಡು ಬೆಳಗ್ಗೆ ತರೋಣ ಅಂದ್ಕೊಂಡೆ ಮರ್ತೋಯ್ತು ನನಗೆ. ಹಂಗಾಗಿ ನಾನು ಒಂದು 5-6 ದಿವಸ ಆಯ್ತು, ನನಗೆ ತಪ್ಪಾಯಿತು, ಮನೆಗೆ ಹೋಗಿ ಇಟ್ಕೊಂಡಿರೋದು ವಾಪಸ್ ತಂದು ಕೊಡೋಕ್ಕಾಗಿಲ್ಲ ಅಂತ ಅವ್ನು ಹೇಳಿದ್ರು ಅಷ್ಟೇ. ಸೊ ಅದನ್ನ ಅವ್ನು ಬೀಗ ಇಲ್ಲ ಅಂತ ಹೇಳಿ ನಾನು ತಗೊಂಡೋಗಿ ಇಟ್ಕೊಂಡಿರೋದು, ಮತ್ತೆ ಬೇರೆ ಏನೋ ಉದ್ದೇಶ ಇಲ್ಲ. ನಮ್ಮ ಪ್ರದೀಪ್
ಇಟ್ಕೊಂಡು ಮನೆ ಅಲ್ಲ ಮನೆ ತಗೊಂಡೋಗಿ ಇಟ್ಕೊಳಕ್ಕಿಲ್ಲ. ಇದೇ ಕಂಪೌಂಡ್ ಒಳಗಡೆ ಇರೋದ್ರಿಂದ ಮೋಸ್ಟ್ಲಿ ಅವ್ನು ಇಲ್ಲೇ ಇದೆ ಅಲ್ಲ, ಆಮೇಲೆ ತಂದಿಟ್ರಾಯ್ತು ಅಂತ ಇಟ್ಟಿದಾನ ಏನೋ. ಲೆಟರ್ ಕೊಟ್ಟಿದ್ದೀವಿ ಯಾಕೆ ತಗೊಂಡೋಗಿದ್ದೆ ಅಂತ ಅವ್ನು ಉತ್ತರನೂ ಕೊಟ್ಟಿದ್ದಾನೆ. ಅದನ್ನು ನಾವು ಆ ಲೆಟ್ರನ್ನ ನಮ್ಮ ಈ ಥರ ತಗೊಂಡೋಗಿದ್ದ, ಬಟ್ ತಪ್ಪಾಗಿದೆ, ನಾನು ವಾಪಸ್ ತಂದು ಇಡಬೇಕಾಗಿತ್ತು, ನಂಗೆ ಇಡೋಕ್ಕೆ ಮರ್ತೋಯ್ತು, ಕೆಲಸದ ಒತ್ತಡ, ನೈಟ್ ಡ್ಯೂಟಿ ಇತ್ತು, ನೈಟ್ ಡ್ಯೂಟಿ ಇರೋದ್ರಿಂದ ನನಗೆ ಕೆಲಸದ ಒತ್ತಡದಲ್ಲಿ ನನಗೆ ಇದಾಯಿತು, ಸೊ ತಪ್ಪಾಯಿತು ಅಂತ ಮಾಡಿದ್ದಾನೆ. ನಾವು ಅದನ್ನು ಇದೇ ಥರ ಅವ್ನು ಹೇಳಿದ್ದನ್ನು ನಾವು ಇದಕ್ಕೆ ಗೊತ್ತಿಲ್ಲ ನಂಗೆ, ಅಂದಾಜು ಒಂದು 2 ಲಕ್ಷ ಇರ್ಬೋದು. ಅವ್ನು ಯಾವುದು ಏನಂದ್ರೆ ಮೇಡಮ್ ಅದು ನನಗೆ ಬೀಗ ಸಿಗ್ಲಿಲ್ಲ, ನಾನು ಆಮೇಲೆ ತಂದು ಇಟ್ರಾಯ್ತು ಬೆಳಗ್ಗೆ ಅಂತ ಅನ್ಕೊಂಡು ತಗೊಂಡು ಹೋಯ್ದು ಇಟ್ಕೊಂಡೆ ಅಂತ ಅವ್ನು ಹೇಳಿದ್ದಷ್ಟೇ. ಅದು ಗೊತ್ತಿಲ್ಲ ಎಷ್ಟು ದಿವಸ ಆಯ್ತು ಅಂದ್ರೆ 7 ದಿವಸ ಆಯ್ತು ಅಂತ ನಾವು ನೋಡಿಲ್ಲ. ನಾವು ಅದೇ ಆ ಸಿಲಿಂಡರ್ಗಳು ಎಷ್ಟು ತರಿಸಿದ್ರು ಎಷ್ಟಿದಾವೆ ಅಂತ ಸ್ಕ್ರೂಟಿನಿ ಮಾಡಿಸ್ತಾ ಇದ್ದೀನಿ. ಅಂದ್ರೆ ಕೋವಿಡ್ ಅಲ್ಲಿ ಎಷ್ಟು ಬಂದಿದ್ವು ಅದಕ್ಕಿಂತ ಹಿಂಚೆ ಅದು ಸ್ಟಾಕ್ ತೆಗೆಸ್ಬಿಟ್ಟು ನೋಡಿಸ್ತಾ ಇದ್ದೀನಿ. ನಾನು ಇಲ್ಲಿ ಬಂದು ಎಷ್ಟು ತಿಂಗಳಾಯ್ತು? ನಾನು ಬಂದು 1 ವರ್ಷ ಆಯ್ತು, ಬಟ್ ಚಾರ್ಜ್ ತಗೊಂಡು 5 ತಿಂಗಳಾಯ್ತು. ಸಿಲಿಂಡರ್ ಅದು ಬೇರೆ ಬೇರೆ ತರದ್ದೆಲ್ಲ ಹುಡುಕಿಸ್ಬೇಕಲ್ವಾ, ಒಂದೊಂದೇ ಮಾಡ್ಲಿಕ್ಕಾಗತ್ತೆ, ಎಲ್ಲ ಒಟ್ಟಿಗೆ ಮಾಡ್ಲಿಕ್ಕೆ ಆಗಲ್ಲ. ಸಿಕ್ಕಾಕೊಂಡ್ರೆ ನಾವು ಅನ್ಭವಿಸ್ತೇವೆ ಬಿಡಿ. ಈಗ ಏನಾರು ಇದ್ರೆ ಈಗ ಸಿಕ್ಕಾಕೊಂಡ್ರೆ ಅಕಸ್ಮಾತ್ ಆಗಿ ಹಂಗೇನಾರು ಇತ್ತು ಅಂತಂದ್ರೆ ಯಾರು ಸಿಕ್ಕಾಕೊಂಡಿರ್ತಾರ ಅವ್ರು ಅನುಭವಿಸ್ತಾರೆ ಅಂತ. ಸರ್ಕಾರದ ಆಸ್ತಿ ಯಾರು ಅನ್ಯಾಯ ಮಾಡಿರ್ತಾರಲ್ಲ ಅವ್ರು ಅನುಭವಿಸ್ತಾರೆ, ಅನ್ಯಾಯ ಮಾಡೋರು ಅನುಭವಿಸ್ತಾರಲ್ವಾ. ಇದೇ ಕಾರಣ ಕೊಡು ಅಂತ ಕೊಟ್ಟಿದ್ದೀವಿ. ಈ ಮನೆಗೆ ಯಾಕೆ ತಗೊಂಡೋಗಿದ್ದೆ ಹಾಸ್ಪಿಟಲ್ ಬಿಟ್ಟು, ಆಗಲ್ಲ, ಅದು ಗಾಲಿ ಇದೆ, ಅದಕ್ಕೆ ನನ್ ತಗೊಂಡೋಗಿರೋದು ಗೊತ್ತಿಲ್ಲ ನಮ್ಗೆ, ತಗೊಂಡ್ಬಂದಿರೋದು ಅವ್ರ ಸಹಾಯಕ್ಕೆ ಒಬ್ರು ಯಾರೋ ಬಂದಿದ್ದಾರೆ. ಕಾಡಾನೆ ಹಾಗೂ ಮಾನವನ ಸಂಘರ್ಷಕ್ಕೆ ಇತಿಶ್ರೀ ಹಾಡುವ ಸಲುವಾಗಿ ಆನೆ ಧಾಮ ಮಾಡಬೇಕು ಎಂದು ಬೇಲೂರು ಕ್ಷೇತ್ರದ ಶಾಸಕ ಎಚ್.ಕೆ. ಸುರೇಶ್ ಸರ್ಕಾರವನ್ನ ಒತ್ತಾಯಿಸಿದರು. ಸಭಾಧ್ಯಕ್ಷರೇ, ಆನೆ ಕಾರ್ಯಪಡೆ ಆನೆಗಳ ಉಪ್ಪಟತನ ತಪ್ಪಿಸಲು ವಿಫಲವಾಗಿರುವ ಬಗ್ಗೆ ಹಾಗೂ ಆನೆಗಳ ಧಾಮವನ್ನು ನಿರ್ಮಿಸಿ ಆನೆಗಳಿಗೆ ಶಾಶ್ವತ ನೆಲೆ ಮಾಡಿ ರೈತರ ಜಮೀನಿನ ಮೇಲೆ ಆನೆಗಳ ದಾಳಿಯನ್ನು ತಪ್ಪಿಸುವ ಬಗ್ಗೆ ಮಾನ್ಯ ಅರಣ್ಯ, ಜೀವಶಾಸ್ತ್ರ ಮತ್ತು ಪರಿಸರ ಸಚಿವರ ಗಮನವನ್ನು ಸೆಳೆಯಲಿಕ್ಕೆ ಇಚ್ಛೆ ಪಡ್ತೇವೆ. ಓಕೆ, ಸನ್ಮಾನ್ಯ ಸಭಾಧ್ಯಕ್ಷರ ಉತ್ತರ ಒದಗಿಸಲಾಗಿದೆ. ಕ್ಲಾರಿಫಿಕೇಶನ್ ಇದ್ರೆ ಕೇಳಿ. ಕ್ಲಾರಿಫಿಕೇಶನ್ ಉತ್ತರವನ್ನ ಮಾನ್ಯ ಸಚಿವರಿಗೆ ಅಧಿಕಾರಿಗಳು ಅವರ ಮುಖಾಂತರ ಕೊಡಿಸಿದರೆ, ಬೇವಿನ ಮರದಲ್ಲಿ ಮಾವಿನ ಹಣ್ಣು ಇದೆ ಎಂಬಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ತಾವು ಸಭಾಧ್ಯಕ್ಷರಾದ 8ನೇ ಅಧಿವೇಶನವನ್ನು ತಾವು ನಡೆಸ್ತಾ ಇದ್ದೀರಾ. ತುಂಬಾ ಅರ್ಥಗರ್ಭಿತವಾಗಿ ರಾತ್ರಿ 1 ಗಂಟೆ ಆದರೂ ಸಹ ಶಾಸಕರ ಸಮಸ್ಯೆಗಳನ್ನ ಆಲಿಸಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಸದನದ ಪರವಾಗಿ ತಮಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, 8ನೇ ಅಧಿವೇಶನದಲ್ಲೂ ಸಹ ಸತತವಾಗಿ ಆನೆ ಮತ್ತು ಏನು ಪ್ರಾಣಿ ಮತ್ತು ಜನಸಾಮಾನ್ಯರ ಮಧ್ಯೆ ಆಗ್ತಕ್ಕಂಥ ಸಮಸ್ಯೆಗಳನ್ನ ಪ್ರತಿ ಸದನದಲ್ಲೂ ಎಳೆಯಾಗಿ ಹೇಳಿದ್ದೀನಿ ಅಧ್ಯಕ್ಷರೇ. ಕ್ಲಾರಿಫಿಕೇಶನ್ ಕೇಳಿ. ಕ್ಲಾರಿಫಿಕೇಶನ್ ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಹೆಂಗೆ ಅಂದ್ರೆ ಉತ್ತರಕ್ಕೂ ಇದಕ್ಕೂ ಯಾವುದೇ ಸಂಬಂಧಗಳಿಲ್ಲ. ಅದು ವಸ್ತುಸ್ಥಿತಿ ನಮ್ಮ ಸಚಿವರಿಗೂ ಗೊತ್ತಿದೆ. ಆದ್ರೆ ಅವರು ಏನು ಮಾಡಕ್ಕಾಗಲ್ಲ. ಅವ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಆದರೆ ಅಲ್ಲಿಯ ಇರ್ತಕ್ಕಂಥ ಸ್ಥಿತಿಯನ್ನ ಅರಿದಲೆ ಥೇರಿ ಇಸ್ ಥೇರಿ, ಪ್ರಾಕ್ಟಿಕಲ್ ಇಸ್ ಪ್ರಾಕ್ಟಿಕಲ್. ಅವರು ನಾನು ಇಷ್ಟು ಜನನ ಆನೆ ಪಡೆಗಳಾಗಿದ್ದೀನಿ, ಆನೆಗಳನ್ನು ಪ್ರತಿನಿತ್ಯ ಬೇಲೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿನಲ್ಲಿ ಸುಮಾರು ಒಂದೊಂದು ಕಡೆ 58 ಆನೆಗಳು, ಪ್ರತಿ 2-3 ಹೋಬಳಿಗಳಲ್ಲಿ ಯಾವುದೇ ಜನಸಾಮಾನ್ಯರು ನಿದ್ದೆಯನ್ನ ಮಾಡ್ತಕ್ಕಂಥದ್ದಿಲ್ಲ, ಬೆಳೆಯನ್ನ ಬೆಳೀತಕ್ಕಂಥದ್ದಿಲ್ಲ. ಸಂಪೂರ್ಣವಾಗಿ ನಮ್ಮಲ್ಲಿ ಬೆಳೀತಕ್ಕಂಥ ಏನು ಕಾಫಿ ಮತ್ತೆ ಜೋಳ, ಭತ್ತ, ಅಡಿಕೆ, ತೆಂಗು, ಮೆಣಸು, ಕಬ್ಬು, ಶುಂಠಿ ಇತ್ಯಾದಿ ಪದಗಳನ್ನ ಪ್ರತಿ ಗ್ರಾಮಗಳಲ್ಲಿ ಇವತ್ತು ಆನೆ ಪಡೆಯವರು ಎಷ್ಟು ಕೆಲಸ ಕೊಟ್ಟಿದಾರೋ ಗ್ರಾಮದವರು ಬೆಂಕಿಯನ್ನ ಹಾಕೊಂಡು ಪ್ರತಿನಿತ್ಯ ಕಾಯ್ತಕ್ಕಂಥದ್ದು. ಆದರೂ ಸಹ ಬೆಳೆದಂತ ಬೆಳೆಯನ್ನ ಸಂಪೂರ್ಣ ನಾಶವನ್ನ ಮಾಡ್ತಾ ಇದೆ. ಜನಸಾಮಾನ್ಯರು ಬದುಕಲಿಕ್ಕಾಗ್ತಾ ಇಲ್ಲ, ಮನೆಯಿಂದ ಹೊರಗಡೆ ಹೆಣ್ಮಕ್ಳುಗಳು ಬರಕ್ಕಾಗ್ತಾ ಇಲ್ಲ, ಶಾಲೆಗಳಿಗೆ ಮಕ್ಕಳು ಹೋಗಕ್ಕಾಗ್ತಾ ಇಲ್ಲ. ಅದಕ್ಕೆ ನಾನು ಮಾನ್ಯ ಸಚಿವರಲ್ಲಿ ತಮ್ಮ ಮೂಲಕ ವಿನಂತಿ ಏನು ಅಂತಂದ್ರೆ ಇದಕ್ಕೆ ಶಾಶ್ವತ ಪರಿಹಾರವನ್ನು ಮಾಡಿ
ಪ್ರತಿನಿತ್ಯ ಧರಣಿಯನ್ನ ರೈತರುಗಳು ಮಾಡ್ತಾ ಇದ್ದಾರೆ. ಅದು ಸಚಿವರ ಗಮನಕ್ಕೂ ಬಂದಿದೆ. ನಾನು ಸಚಿವರಿಗೆ 2-3 ಸಲ ಈ ಸದನ ಆದ್ಮೇಲೂ ಸಹ 2-3 ಸಲ ವಿನಂತಿಯನ್ನ ಮಾಡಿದ್ದೀನಿ. ಬಹುಶಃ ಅದು ಅವ್ರ ಕೈಲಿ ಮಾಡಕ್ಕಾಗುತ್ತೆ. ನಾವು ಎಲ್ಲಾ ರೀತಿಯಲ್ಲಿ ಬಂದ್ರು, ಅಲ್ಲಿ ಸಭೆಯನ್ನು ಮಾಡಿದ್ರು, ಎಲ್ಲ ಆದ್ರೆ ನನ್ನ ವಿನಂತಿ ಏನು ಅಂದ್ರೆ, ರೈತರ ಪರವಾಗಿ ನಿಜವಾಗ್ಲೂ ಸಹ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ. ಸರ್ಕಾರ ಏನ್ ಮಾಡ್ಬೇಕು? ಸರ್ಕಾರ ಏನಿಲ್ಲ, ಅದಕ್ಕೆ ಶಾಶ್ವತ ಪರಿಹಾರವನ್ನು ಹುಡುಕಬೇಕು. ಆನೆಧಾಮವನ್ನ ಮಾಡಬೇಕು. ಆನೆಗಳು ಯಾವುದೇ ರೈತರ ಜಮೀನುಗಳಿಗಾಗ್ಲಿ ಬೆಳೆದಂತ ಬೆಳೆಗಳಿಗಾಗ್ಲಿ ಅಲ್ಲಿಗೆ ಅವಕಾಶ ಕೊಡಬಾರದು ಅಂತಕ್ಕಂಥದ್ದನ್ನ ನಾನು ವಿನಂತಿಯನ್ನ ಮಾಡ್ತೀನಿ. ಅದ್ರ ಜೊತೆಯಲ್ಲಿ ಇವತ್ತು ಬಿಳಿ ಸುಳ ರೋಗದಿಂದ ಜೋಳದ್ದು ಅದರಲ್ಲಿ ಬರ್ತಕ್ಕಂಥ 10%, ಇನ್ನು 90% ನಾಶ ಆಯ್ತು. ಕಾಫಿ ನಾಶ ಆಯ್ತು, ಅದಕ್ಕೆ ನಾಶ ಆಯ್ತು. ನೌಕರರು ಆಡಳಿತಾತ್ಮಕ ಚೌಕಟ್ಟಿನಲ್ಲಿ ಕಾರ್ಯನಿರ್ವಹಿಸಲು ಸೂಕ್ತ ತಾಂತ್ರಿಕ ಜ್ಞಾನ ಮತ್ತು ಕೌಶಲ್ಯ ಅವಶ್ಯಕ ಎಂದು ಹಾಸನ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ತಾರನಾಥ್ ಟಿಸಿ ತಿಳಿಸಿದರು. ಸರ್ಕಾರಿ ಕಲಾ, ವಾಣಿಜ್ಯ ಮತ್ತು ಸ್ನಾತಕೋತ್ತರ ಕಾಲೇಜು ಸ್ವಾಯತ್ತ ಹಾಸನ ಮತ್ತು ಕಾಲೇಜು ಶಿಕ್ಷಣ ಇಲಾಖೆ, ಮೈಸೂರು ವಲಯ, ಮೈಸೂರು ಇವರ ಸಹಯೋಗದಲ್ಲಿ ಆಯೋಜಿಸಲಾಗಿರುವ ರೂಸಾ 2.0 ಅನುದಾನಿತ ಒಂದು ದಿನದ ಕಾಲೇಜು ಶಿಕ್ಷಣ ಇಲಾಖೆಯ ಬೋಧಕೇತರ ನೌಕರರಿಗೆ ಆಡಳಿತಾತ್ಮಕ ತರಬೇತಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದ ಕುಲಪತಿಗಳು, ಪಾರದರ್ಶಕ ಆಡಳಿತ ನೀಡಲು ಹಾಗೂ ಆಡಳಿತ ಮಂದಗತಿಯನ್ನು ತಡೆಯಲು ತಂತ್ರಜ್ಞಾನ ಅವಶ್ಯಕವಾಗಿದ್ದು, ಪ್ರತಿಯೊಬ್ಬ ನೌಕರರು ತಂತ್ರಜ್ಞಾನದಲ್ಲಿ ಹಿಂದುಳಿಯದೆ ಸೂಕ್ತ ಜ್ಞಾನ ಮತ್ತು ಕೌಶಲ್ಯವನ್ನು ಪಡೆದು ಆಡಳಿತ ನಿರ್ವಹಿಸಿದಾಗ ಆಡಳಿತದಲ್ಲಿ ದಕ್ಷತೆಯನ್ನು ಕಾಣಬಹುದು. ಆಧುನಿಕ ಆಡಳಿತದಲ್ಲಿ ಡಿಜಿಟಲ್ ಕ್ರಾಂತಿಯನ್ನು ಕಾಣಬಹುದಾಗಿದ್ದು, ನೌಕರರು ಸೂಕ್ತ ತಾಂತ್ರಿಕ ಜ್ಞಾನ ಮತ್ತು ಕೌಶಲ್ಯವನ್ನು ಪಡೆದು ಆಡಳಿತಾತ್ಮಕ ಚೌಕಟ್ಟಿನಲ್ಲಿ ಕಾರ್ಯನಿರ್ವಹಿಸಬಹುದಾಗಿದೆ ಎಂದರು. ತಾಂತ್ರಿಕತೆ ಜ್ಞಾನ, ಕಂಪ್ಯೂಟರ್ ಜ್ಞಾನ ಬಹಳ ಎಸೆನ್ಷಿಯಲ್. ವಿವಿಧ ಸಾಫ್ಟ್ವೇರ್ಸ್ ನ ಕರ್ನಾಟಕ ಘನ ಸರ್ಕಾರ ಡೆವಲಪ್ ಮಾಡಿ ಅಳವಡಿಸಿದೆ. KS1 ಇದೆ, ಅದರಲ್ಲಿ HRMS ಇದೆ, UECMS ಇದೆ. ನಾವು ತಾಂತ್ರಿಕವಾಗಿ ನಾವು ಬೆಳೀಲೇ ಹೋದ್ರೆ ಅದ್ರ ಬಗ್ಗೆ ಆಪರೇಟ್ ಮಾಡ್ತಕ್ಕಂಥ ಒಂದು ಇದನ್ನ ಕಲ್ತ್ಕೊಳ್ತೇವೆ ಅಂದ್ರೆ ನಾವು ಹಿಂದೆ ಉಳಿತೀವಿ. ಈಗ ಬಹಳ ವ್ಯವಸ್ಥಿತವಾಗಿ, ವೇಗವಾಗಿ, ನಿಗದಿತ ಸಮಯದಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶವನ್ನ ಸರ್ಕಾರ ಕಲ್ಪಿಸಿಕೊಟ್ಟಿದೆ. ಬರೋ ದಿನಗಳೆಲ್ಲ ಈಗ ಡಿಜಿಟಲ್ ರೆವಲ್ಯೂಷನ್ and society is going to be a digital society, virtual. ಉತ್ತಮ ಸಮಾಜ ನಿರ್ಮಾಣದ ಉದ್ದೇಶದೊಂದಿಗೆ ಜವಾಹರ್ ನವೋದಯ ವಿದ್ಯಾಲಯ ಮಾವಿನಕೆರೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ 14ನೇ ಬ್ಯಾಚ್ ಹಳೆಯ ವಿದ್ಯಾರ್ಥಿಗಳ 25ನೇ ವರ್ಷದ ರಜತ ಮಹೋತ್ಸವದ ಅಂಗವಾಗಿ ಹಳೆಯ ವಿದ್ಯಾರ್ಥಿಗಳ ಸಮ್ಮೇಳನವನ್ನು ಆಯೋಜಿಸಲಾಗಿದೆ ಎಂದು ಜವಾಹರ್ ನವೋದಯ ವಿದ್ಯಾಲಯದ ಪ್ರಾಂಶುಪಾಲ ಚಕ್ರವರ್ತಿ ಅವರು ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನವೋದಯ ವಿದ್ಯಾಲಯ ಸಮಿತಿ ನ್ಯೂ ದೆಹಲಿಯ ಆದೇಶದಂತೆ ದೇಶಾದ್ಯಂತ ಡಿಸೆಂಬರ್ ತಿಂಗಳಲ್ಲಿ ಹಳೆಯ ವಿದ್ಯಾರ್ಥಿಗಳ ಸಮ್ಮೇಳನಗಳನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು, ಅದರ ಭಾಗವಾಗಿ ಹಾಸನ ಜಿಲ್ಲೆಯ ಮಾವಿನಕೆರೆ ನವೋದಯ ವಿದ್ಯಾಲಯದ ಹಳೆಯ ವಿದ್ಯಾರ್ಥಿಗಳು ಈ ವಿಶೇಷ ಕಾರ್ಯಕ್ರಮವನ್ನು 20-21 ಆಯೋಜಿಸಿದ್ದಾರೆ. ಕಾರ್ಯಕ್ರಮದ ಮೂಲಕ ನವೋದಯ ವಿದ್ಯಾಲಯ ಮತ್ತು ಹಳೆಯ ವಿದ್ಯಾರ್ಥಿಗಳ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸುವುದು, ಪ್ರತಿ ವರ್ಷವೂ ವಿದ್ಯಾಲಯ ಹಾಗೂ ಸಮಾಜದ ಹಿತದೃಷ್ಟಿಯಿಂದ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುವುದು, ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಸ್ಥಳೀಯ ಸಮಾಜಕ್ಕಾಗಿ ಉಚಿತ ಆರೋಗ್ಯ ಶಿಬಿರ ಆಯೋಜಿಸುವುದು, ಕಿರಿಯ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಹಾಗೂ ವೃತ್ತಿಪರ ಮಾರ್ಗದರ್ಶನ ನೀಡುವುದು ಪ್ರಮುಖ ಉದ್ದೇಶಗಳಾಗಿವೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಹಳೆಯ ವಿದ್ಯಾರ್ಥಿಗಳಾದ ಕವಿತಾ, ಇಂಜಿನಿಯರ್, ಕಾರ್ಪೊರೇಷನ್ ಹಾಸನ, ವಿನಯ್, ಸರ್ಕಲ್ ಇನ್ಸ್ಪೆಕ್ಟರ್ ಹಾಸನ, ಡಾಕ್ಟರ್ ವಿನೋದ್ ಹಾಸನ, ವಿಶ್ವಾಸ್ ಭಟ್, ಪ್ರಶಾಂತ್, ಪ್ರವೀಣ್ ಹಾಜರಿದ್ದರು. ನೆಕ್ಸ್ಟ್ ಬರೋವರೆಗೂ ಆ ಬ್ಯಾಚ್ 25 ಇಯರ್ಸ್, ನೆಕ್ಸ್ಟ್ ಬರೋವರೆಗೂ ಆ ಬ್ಯಾಚ್ 25 ಇಯರ್ಸ್. ಆ ಥರ ಒಬ್ಬೊಬ್ಬರು ಬ್ಯಾಚ್ ಬಂದು ಅಲ್ಲಿ ಮಕ್ಕಳಿಗೆ ಏನೇನು ಬೇಕಾಗುತ್ತೆ, ಏನೇನು ಕೊರತೆ ಇದೆಯೇ, ಅವ್ರಿಗೆ ಗೈಡೆನ್ಸ್ ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ, ಇಲ್ಲ ಏನೋ ಅಡಿಷನಲ್ ಸಪೋರ್ಟ್ ಬೇಕಾ, ಗೌರ್ಮೆಂಟ್ ಸೌಲಭ್ಯಗಳು ಬಿಟ್ಟು ಬೇರೆ ಏನೋ ಬೇಕಾ ಅಂತ ಹೇಳ್ಬಿಟ್ಟು ಅವ್ರು ನೋಡ್ತಾ ಇರ್ತಾರೆ. ಆಮೇಲೆ ಈ ಮಕ್ಕಳು ಓದ್ಕೊಂಡು ಆಚೆ ಹೋಗೋದ್ಮೇಲೆ ಅವ್ರಿಗೆ ಅಲ್ಲಿ ಕಾಲೇಜಲ್ಲಿ ಅವ್ರಿಗೆ ಏನೇನು ಸೌಲಭ್ಯಗಳು ಬೇಕಾಗುತ್ತೆ, ಸೊಸೈಟಿಯಲ್ಲಿ ಏನು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇರ್ತೀವಿ. ಈ ಉದ್ದೇಶಕ್ಕಾಗಿ ಎಲ್ಲ ಹಳೆ ಮಕ್ಕಳಿಗೆಲ್ಲ ಗೊತ್ತಾಗಲಿ, ಎಲ್ಲರೂ ಬರಲಿ, ಇದೊಂದು ಯಶಸ್ವಿಯಾಗಿ ನಡೆಯಲಿ ಅಂತ ಹೇಳ್ಬಿಟ್ಟು ನಿಮ್ಮ ಪ್ರೆಸ್ ಮುಖಾಂತರ ನಮ್ಮ ಹೇಳ್ತಾರೆ. ಅದರಲ್ಲಿ ನಿಮ್ಗೆ ಗೊತ್ತಿದೆ, ಎಲ್ಲ ಗಣ್ಯರಿದ್ದಾರೆ, ಅವ್ರವ್ರ ಅನಿಸಿಕೆಗಳು ಅವ್ರು ಹೇಳ್ತಾರೆ. ಇದು ಮುಖ್ಯ ಉದ್ದೇಶ. ಆಸ್ ಐ ಡಿಸ್ಕಸ್ ಆವತ್ತು ನಾನು ಹೇಳಿದ್ವಿ, ಈ ಸೋಷಿಯಲ್ ಕಾಸ್ ಸೊಸೈಟಿದಲ್ಲಿ ಏನೇನು ಬರುತ್ತೆ ಇಷ್ಟೆಲ್ಲ ಅವರು ನಮ್ಮ ಸಾಯಲಿಕ್ಕೆ ಸಹಾಯ ಮಾಡಿದ್ರು.
ಗಿವಿಂಗ್ ಬ್ಯಾಕ್ ಟು ಸೊಸೈಟಿ ಅಂತ ಹೇಳಿ ಒಂದು ನಮ್ಮ ಶಾಲೆಗೆ ಬಂದು ಸಹಾಯ ಮಾಡ್ತಾ ಬರ್ತಾರೆ. ಇವಾಗ ದೇ ವಾಂಟ್ ಟು ಗಿವ್ ಬ್ಯಾಕ್ ಟು ಸೊಸೈಟಿ. ಯಾರೊಬ್ರಿಗೂ ಎಮರ್ಜೆನ್ಸಿ ಬ್ಲಡ್ ಬೇಕಾಯಿತು, ನಮ್ಮ ಹುಡುಗರಿಗೆ ಒಂದು ಮೆಸೇಜ್ ಆಗಿದ್ರೆ ಸಂಬಡಿ ವಿಲ್ ಕಮ್ ಅಂಡ್ ಅಟೆಂಡ್. ಮಾಧ್ಯಮವರು ಎಲ್ಲೊಂದು ಪ್ಲೇಸಲ್ಲಿ ಹೆಲ್ತ್ ಕ್ಯಾಂಪ್ ಮಾಡ್ತಾ ಇರ್ತಾರೆ. ಹೆಲ್ತ್ ಕ್ಯಾಂಪ್ ಮಾಡ್ಬೇಕಂದ್ರೆ ನಮ್ಮ ಡಾಕ್ಟರ್ಸ್ ಫ್ರೀಯಾಗಿ ಬಂದು ಮಾಡ್ತಾರೆ. ಒಂದು ಕಾಂಪಿಟೇಟಿವ್ ಕೋಚಿಂಗ್ ಬೇಕು, MMES ಸ್ಟೇಟ್ ಗೌರ್ಮೆಂಟ್ ಹಳೆ ಮಕ್ಕಳು, ಗೌರ್ಮೆಂಟ್ ಶಾಲೆ ಮಕ್ಕಳು, ಅವ್ರಿಗೆ ಫ್ರೀಯಾಗಿ ಬಂದು ಕೋಚಿಂಗ್ ಕೊಡ್ತಾರೆ. ಈ ಥರ ಎನಿವೇರ್ ಎನಿ ಪ್ರಾಬ್ಲಮ್ ಏನೋ ಬಂದರೆ ನಮ್ಮ ಹಳೆ ಮಕ್ಕಳು ಬಂದು ನಿಮ್ಮ ಬೆಂಬಲ ಇದ್ದು ನಿಮ್ಗೆ ಸಪೋರ್ಟ್ ಮಾಡಿ ನಿಮ್ಮ ಹತ್ರ ಇರ್ತಾರೆ. ಅದಕ್ಕೋಸ್ಕರವಾಗಿ ಪ್ರೆಸ್ ಮೀಟ್ ಮಾಡಿ ಈ ನಿಮ್ಮೆಲ್ಲ ಕೂಡ ಸಾಟರ್ಡೆ ಸಂಡೇ ಅಲ್ಲಿ ದಯವಿಟ್ಟು ಎಲ್ಲ ಬರಬೇಕು. ಅಲ್ಲಿ ಏನು ನಡೀತದೆ, ಏನೇನು ಆಗ್ತಾ ಇದೆ, ಮಕ್ಕಳಿಗೆ ಹೆಂಗೆ ಹೆಲ್ಪ್ ಆಗುತ್ತೆ. ಇದೇ ಥರ ಒಂದು ಸೊಸೈಟಿದಲ್ಲಿ ಬಡ ಮಕ್ಕಳಿಗೆ ಎಲ್ಲರೂ ಹೆಲ್ಪ್ ಮಾಡಿದ್ರೆ ಒಂದು ನಮ್ಮ ಉತ್ತಮವಾದ ಸಮಾಜ ನಿರ್ಮಾಣ ಮಾಡೋಕ್ಕೆ ಇದೊಂದು ವ್ಯವಸ್ಥೆ ಮಾಡೋಕ್ಕೆ ಇದು ಇವಾಗ ಬಂದಿದೆ. ನಮ್ಮ ಕವಿತಾ ಮೇಡಮ್ ಇದ್ದಾರೆ ಫಸ್ಟ್ ಬ್ಯಾಚ್, ಅವರು ಏನೇನು ಮಾಡ್ತಾ ಇದಾರೆ ಇಲ್ಲಿ, ಅವ್ರಿಗೆ ಹೆಂಗೆ ಅದು ಹೆಲ್ಪ್ ಆಯಿತು ಸ್ಕೂಲ್ದು, ಇವಾಗ ಅವ್ರ ಮೈಂಡ್ ಸೆಟ್ ಹೆಂಗಿದೆ, ಸೊಸೈಟಿಗೆ ಹೆಂಗೆ ಹೆಲ್ಪ್ ಮಾಡ್ಬೋದು ಈ ಥರ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮೇಡಮ್ ಟು ಸ್ಪೀಕ್. ಎಲ್ಲರಿಗೂ ನಮಸ್ಕಾರ. ನಾನು 86-87ನೇ ಸಾಲಿನಲ್ಲಿ. ಸೊ ಈ ಜವಾಹರ್ ನವೋದಯ ವಿದ್ಯಾಲಯ ಇಂಡಿಯಾ ಎಲ್ಲ ಕಡೆನೂ ಇದೆ, ಎಲ್ಲ ಜಿಲ್ಲೆನಲ್ಲೂ ಕೂಡ ಇದೆ. ಸೊ ಇದು ಒಂದು ಸೆಂಟ್ರಲ್ ಗೌರ್ಮೆಂಟ್ ರನ್ ಮಾಡುವಂಥ ಒಂದು ರೆಸಿಡೆನ್ಷಿಯಲ್ ಸ್ಕೂಲು. ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ನಾವು 5ನೇ ಕ್ಲಾಸಲ್ಲಿ ಎಲ್ಲರಿಗೂ ಗೊತ್ತಿದೆ. 5ನೇ ಕ್ಲಾಸಲ್ಲೇ ನಾವು ಸ್ಪರ್ಧಾ ಪರೀಕ್ಷೆನ ತಗೊಳ್ತೀವಿ. ಸೊ ಆ ರೀತಿ ನಾನು ಪಾಸಾಗಿ ಬಂದವಳು. ನನಗೆ ಯಾವ ರೀತಿ ಉಪಯೋಗ ಆಯಿತು ಈ ಜವಾಹರ್ ನವೋದಯ ವಿದ್ಯಾಲಯ ಅಂದರೆ, ನಾನು ಸಕಲೇಶ್ಪುರದ ಒಂದು ಕೊಂತೂನ್ ಮನೆ ಅಂತ ಒಂದು ಕುಗ್ರಾಮ, ಅಲ್ಲಿಂದ ಅತ್ತಿಹಳ್ಳಿಗೆ 2 ಕಿಲೋಮೀಟರ್ ನಡೆದು ಶಾಲೆಗೆ ಹೋಗ್ಬೇಕಿತ್ತು. ಅಲ್ಲಿ 7ನೇ ತರಗತಿವರೆಗೆ ಮಾತ್ರ ಇತ್ತು. ಮತ್ತೆ ಅಲ್ಲಿಂದ ನಾನು 8ನೇ ತರಗತಿಗೆ ಹೋಗ್ಬೇಕು ಅಂತಂದ್ರೆ ನಾನು ಹೆಚ್ಚು ಕಡಿಮೆ ಕೂಡ್ರಸ್ತೆ ಅಂತ ಇದೆ, ಒಂದು 15 ಕಿಲೋಮೀಟರ್ ಅಷ್ಟು ದೂರ ನಾವು ಬಸ್ಸಲ್ಲಿ ಟ್ರಾವೆಲ್ ಮಾಡ್ಬೇಕಿತ್ತು. ಆ ಕಾಲದಲ್ಲಿ ಒಂದೇ ಬಸ್, ಬೆಳಿಗ್ಗೆ ಒಂದು ಸಂಜೆ ಒಂದು. ಬಟ್ ನಮ್ಮ ಪೇರೆಂಟ್ಸ್ ಏನ್ ಡಿಸೈಡ್ ಮಾಡಿದ್ರು ಅಂದ್ರೆ 7ನೇ ಕ್ಲಾಸ್ ಆಗ್ತಿದ್ದಂಗೆ ಶಾಲೆನ ಬಿಡಿಸ್ಬಿಡ್ಬೇಕು, ಮತ್ತೆ ಹೆಣ್ಮಕ್ಳು ಕಷ್ಟ ಆಗುತ್ತೆ ಆ ತರ ಥಿಂಕ್ ಮಾಡಿದ್ರು. ಅಷ್ಟರಲ್ಲಿ ನನಗೆ 5ನೇ ಕ್ಲಾಸಲ್ಲೇ ನನ್ನ ಗುರುಗಳ ಅಪ್ಪಣ್ಣ ಮಾಸ್ಟರ್ ಅಂತ ಅವರು ಅಪ್ಲಿಕೇಶನ್ ತಂದು ಎಲ್ಲೋ ಗೊತ್ತಾಗಿ ಈ ತರ ನವೋದಯ ಇಂಟ್ರೊಡ್ಯೂಸ್ ಆಗ್ತಾ ಇದೆ. ಸೊ ಅಲ್ಲಿ ಅಪ್ಲಿಕೇಶನ್ ತಂದು ನಮಗೆ ಅವರೇ ಸ್ವತಃ ಪಾಠ ಮಾಡಿ, ಫ್ರೀಯಾಗಿ ಪಾಠ ಮಾಡಿ ನಮ್ಮನ್ನು ಅವ್ರ ಸ್ವಂತ ದುಡ್ಡಲ್ಲಿ ಸಕಲೇಶ್ಪುರಕ್ಕೆ ಕರ್ಕೊಂಡು ಬಂದು ಎಕ್ಸಾಮ್ ಬರ್ಸಿ 4-5 ನಮ್ಮ ಶಾಲೆಯಿಂದ 5 ಜನಕ್ಕೆ ಬರ್ಸಿದ್ರು. ಅದ್ರಲ್ಲಿ ನಾನೊಬ್ಳು ಸೆಲೆಕ್ಷನ್ ಆದೆ. ಬಟ್ ಅಲ್ಲಿ ಜವಾಹರ್ ನವೋದಯ ವಿದ್ಯಾಲಯಕ್ಕೆ ಹೋದಾಗ ಎಲ್ಲ ಹೊಸ ಮುಖಗಳು, ತಂದೆ ತಾಯಿ ಬಿಟ್ಟು ಹೋಗಿದೀವಿ 6ನೇ ಕ್ಲಾಸಿಗೆ, ತುಂಬಾ ಸ್ವಲ್ಪ ಕಷ್ಟ ಆಗ್ತಿತ್ತು ಹೊಂದ್ಕೊಳ್ಳೋಕೆ. ಆದ್ರೆ ಟೀಚರ್ಸ್ ಅಲ್ಲಿ ಯಾವ ತರ ನಮ್ಮನ್ನ ನೋಡ್ಕೊಳ್ತಾರೆ ಅಂದ್ರೆ ನಮ್ಮ ಪೇರೆಂಟ್ಸ್ಗಿಂತ ಹೆಚ್ಚು ಕೇರ್ ಮಾಡಿದ್ದಾರೆ. ಹಂಗಾಗಿ ನಾವು ಮೊದಲನೇ ಬ್ಯಾಚ್ ಅಲ್ಲಿ ನಾವು ಅಲ್ಲಿ ಉಳ್ಕೊಳಕ್ ಒಂದು ಅವಕಾಶ ಸಿಕ್ತು. ಸೆಕೆಂಡ್ ಬ್ಯಾಚ್ ಬರ್ತಾ ಇದ್ದಂಗೆ ಮೊದಲನೇ ಬ್ಯಾಚ್ ವಿದ್ಯಾರ್ಥಿಗಳಿಗೆ ಇಬ್ಬಿಬ್ರನ್ನ ಪಾರ್ಟ್ನರ್ ಅನ್ನ ಕೊಡ್ತಾರೆ. ಸೊ ನಾವು ಅವರಿಗೆ ಟ್ರೈನ್ ಮಾಡಿ ಜೊತೆಗೆ ಅವರಿಗೆ ಏನು ಮಾರಲ್ ಸಪೋರ್ಟ್ ಮಾಡ್ಕೊಂಡು ಅವ್ರನ್ನ ಕೈ ಹಿಡಿದು ನಡೆಸ್ಬೇಕು. ಆ ತರ ಜವಾಬ್ದಾರಿಗಳು ಫಿಕ್ಸ್ ಆಗುತ್ತೆ. ಹಾಸನ ನಗರದಲ್ಲಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಮೊಟ್ಟ ಮೊದಲ ಬಾರಿಗೆ ನರ್ಸರಿ ಹಾಗೂ ಶಾಲಾ ವಿದ್ಯಾರ್ಥಿಗಳಿಗಾಗಿ ಜಿಲ್ಲಾ ಮಟ್ಟಕ್ಕೆ ಅಥ್ಲೆಟಿಕ್ ಮೀಟ್ ರನ್ನಾಥನ್ 2025 ಸ್ಟ್ರೀಟ್ ಶೈನ್ ಸ್ಪರ್ಧೆಯನ್ನ ಡಿಸೆಂಬರ್ 21ರ ಬೆಳಿಗ್ಗೆ 8:30ಕ್ಕೆ ಹಮ್ಮಿಕೊಳ್ಳಲಾಗಿದೆ ಎಂದು ಕಾರ್ಯಕ್ರಮದ ಆಯೋಜಕರಾದ ಸುಭಾಷ್ ಮತ್ತು ಮಂಜುನಾಥ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆರೋಗ್ಯಕರ ಜೀವನ ಶೈಲಿ ಹಾಗೂ ಕ್ರೀಡಾ ಮನೋಭಾವವನ್ನು ಉತ್ತೇಜಿಸುವ ಉದ್ದೇಶವನ್ನಿಟ್ಟುಕೊಂಡು ಡಿಸೆಂಬರ್ 21ರ ಭಾನುವಾರದಂದು ಬೆಳಗ್ಗೆ 8:30ಕ್ಕೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ರನ್ ನಾಥನ್ 2025 ಸ್ಪ್ರಿಂಟ್ ಶೈನ್ ಫಿನಿಶ್ ಎಂಬ ಹೆಸರಿನ ಓಟ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಈ ಓಟ ಸ್ಪರ್ಧೆಯಲ್ಲಿ ವಿವಿಧ ವಯೋಮಾನದವರಿಗೆ ಅವಕಾಶ ಕಲ್ಪಿಸಲಾಗಿದ್ದು 1ನೇ ತರಗತಿಯಿಂದ 10ನೇ ತರಗತಿ ವಿದ್ಯಾರ್ಥಿಗಳು ಹಾಗೂ ಮುಕ್ತ ವಿಭಾಗದ ಸ್ಪರ್ಧಾರ್ಥಿಗಳಿಗಾಗಿ ಪ್ರತ್ಯೇಕ ವಿಭಾಗಗಳಲ್ಲಿ ಸ್ಪರ್ಧೆಗಳು ನಡೆಯಲಿವೆ. ಸ್ಪರ್ಧೆಯಲ್ಲಿ ಭಾಗವಹಿಸುವವರಿಗೆ ಆಕರ್ಷಕ ಬಹುಮಾನಗಳು ಹಾಗೂ ಟ್ರೋಫಿಗಳನ್ನು ವಿತರಿಸಲಾಗುತ್ತಿದೆ ಎಂದರು. ಸ್ಪರ್ಧೆಯ ಪ್ರವೇಶ ಶುಲ್ಕವನ್ನು 300 ರು ಎಂದು ನಿಗದಿಪಡಿಸಲಾಗಿದ್ದು, ಆಸಕ್ತರು ಫೋನ್ಪೇ ಅಥವಾ ಗೂಗಲ್ ಪೇ ಮೂಲಕ ನೋಂದಣಿ ಮಾಡಿಕೊಳ್ಳಬಹುದಾಗಿದೆ ಎಂದರು. LKG ಜೊತೆಗೆ LKG ಮಕ್ಕಳಿಗೆ ಹೀಟ್ ರನ್ ಅಂತ ಒಂದು ಮಾಡ್ತಾ ಇದೀವಿ. ಹೀಟ್ ರನ್ ಏನಂತ ಅಂದ್ರೆ LKG ಟು 2nd ಸ್ಟ್ಯಾಂಡರ್ಡ್ಗೆ ಎವ್ರಿ 6 ಪಾರ್ಟಿಸಿಪೆಂಟ್ಗೆ 3 ಪ್ರೈಸ್ ಸಿಗುತ್ತೆ. ಅಂದ್ರೆ ಒಂದು ಟ್ರ್ಯಾಕ್ ಅಲ್ಲಿ 6 ಜನ ಇದ್ರೆ 3 ಜನಕ್ಕೆ ಪ್ರೈಸ್ ಸಿಗುತ್ತೆ. ಅವ್ರಿಗೆ ಸೆಮೀಸು ಕ್ವಾರ್ಟರ್ಸ್ ಅಂತ ಏನಿಲ್ಲ, ಡೈರೆಕ್ಟ್ ಫೈನಲ್ಸ್ ಸಿಗುತ್ತೆ. ಮೇನ್ ಅವ್ರ ಉದ್ದೇಶ ಏನಂದ್ರೆ ಅವ್ರು ಎಲ್ಲರೂ ಗೆಲ್ಬೇಕು, ಅವ್ರಿಗೆ ಮೋಟಿವೇಶನ್ ಆಗ್ಬೇಕು. ಗೆದ್ದಿದೀವಿ ಅಂತ ಅಂದ್ರೆ ಅವ್ರ ಮುಂದಕ್ಕೆ ಇನ್ನೂ ಪಾರ್ಟಿಸಿಪೇಟ್ ಮಾಡ್ಬೇಕು ಅನ್ನೋದೊಂದು ಮನೋಭಾವನೆ ಬರ್ಲಿ ಅಂತ ಅಂದ್ಬಿಟ್ಟು ಅವ್ರಿಗೋಸ್ಕರ LKG ಇಂದ 4th ಸ್ಟ್ಯಾಂಡರ್ಡ್ಗೆ ನಾವು ಹೀಟ್ ರನ್ ಮಾಡಿದೀವಿ. ಒಂದು. ಎರಡನೇದು
ಪ್ರತಿಯೊಬ್ಬ ಮಕ್ಳುಗಳಿಗೂ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಇಟ್ಟಿದೀವಿ. ಯಾಕೆ ಅಂತಂದ್ರೆ ಅವ್ರಿಗೆ ಅಟ್ಲೀಸ್ಟ್ ಒಂದ್ ಸರ್ಟಿಫಿಕೇಟ್ ಸಿಕ್ಕಿದ್ರೆ ನಾನು ಅವಾಗ ತಗೊಂಡಿದ್ದೆ, ಸರ್ಟಿಫಿಕೇಶನ್ ಸಿಕ್ಕಿದ್ದೆ, ಏನೋ ಒಂದು ಮಾಡಬಹುದು ಅಂತ ಮುಂದೆ ಅವರು ಸ್ಪೋರ್ಟ್ಸ್ ಬಗ್ಗೆ ಗಮನ ಕೊಡ್ಲಿ ಅನ್ನೋ ಉದ್ದೇಶದಿಂದ ನಾವು ಇದನ್ನ ಮಾಡ್ತಾ ಇದೀವಿ. ಇದು LKG to 10th ಸ್ಟ್ಯಾಂಡರ್ಡ್ ಅಕ್ರಾಸ್ ಹಾಸನ್ ಡಿಸ್ಟ್ರಿಕ್ಟ್ ಪ್ರತಿಯೊಂದು ಸ್ಕೂಲ್ ಇಂದನೂ ಪಾರ್ಟಿಸಿಪೇಟ್ ಮಾಡ್ಲಿ ಅಂತ ಕೇಳ್ಕೊತೀವಿ. ಮತ್ತೆ ಇಲ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ QR ಕೋಡ್ ಅಲ್ಲಿ ಇದೆ. QR ಕೋಡ್ ಇಂದ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಇದಾಗುತ್ತೆ. ಸರ್ ನಮಸ್ತೆ, ನನ್ನ ಹೆಸರು ಸುಭಾಷ್ ಅಂತ, ನಾನೇ ಪ್ರೆಸಿಡೆಂಟ್ ನಿರೀಕ್ಷೆ ಫೌಂಡೇಶನ್ದು. ಸೊ ನಮ್ದು ನಿರೀಕ್ಷೆ ಫೌಂಡೇಶನ್ ಬಂದು ಎಲ್ಲಾ ಡಿಸ್ಟ್ರಿಕ್ಟ್ಸ್ ಅಲ್ಲೂ ನಾವು ಈ ಅಥ್ಲೆಟಿಕ್ ಮೀಟ್ ನ ಕಂಡಕ್ಟ್ ಮಾಡ್ತಾ ಇದೀವಿ. ಈಗ ರೀಸೆಂಟ್ ಆಗಿ ಲಾಸ್ಟ್ ಮಂತ್ ಮೈಸೂರಲ್ಲಿ ನಾವು ಕಂಡಕ್ಟ್ ಮಾಡಿದೀವಿ. ಸೊ ನಮ್ ಮೇನ್ ಮೋಟೋ ಏನು ಅಂತಂದ್ರೆ ನೆಕ್ಸ್ಟ್ 5 to 10 years ಅಲ್ಲಿ ಸೊ ನಾವು ಕ್ವಾಲಿಟಿ ಆಫ್ ಅಥ್ಲೆಟಿಕ್ಸ್ ನ ನಾವು ರೆಡಿ ಮಾಡಬೇಕು. ಸೊ ನ್ಯಾಷನಲ್ಸ್ ಮತ್ತೆ ಒಲಿಂಪಿಕ್ ಗೆ ರೆಡಿ ಮಾಡಬೇಕು ಅನ್ನೋದು ನಮ್ದು ಮೇನ್ ಮೋಟೋ. ಸೊ ರೀಸೆಂಟ್ ಆಗಿ ಲಾಸ್ಟ್ ಮಂತ್ ಮೈಸೂರಲ್ಲಿ ಕಂಡಕ್ಟ್ ಮಾಡಿ ಅದರಲ್ಲಿ ಒಂದು 20-25 ಜನನ ಏನು ಪ್ರೈಸಸ್ ಬಂದಿದೆ. ಸೊ ಅವ್ರಿಗೆ ಪ್ರಾಕ್ಟೀಸಿಂಗ್ ನೆಕ್ಸ್ಟ್ ಕಮಿಂಗ್ ಡೇಸ್ ಪ್ರಾಕ್ಟೀಸ್ ಏನೇನ್ ಬೇಕು ಅವ್ರಿಗೆ ಅದನ್ನೆಲ್ಲ ನಾವು ಫೆಸಿಲಿಟೀಸ್ ನಾವು ಮಾಡ್ಕೊಡ್ತಾ ಇದೀವಿ. ಸೊ ಈಗ ನಾವು ಹಾಸನ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ಮಂಡ್ಯ ಮತ್ತೆ ಮಡಿಕೇರಿ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಮತ್ತೆ ಯೂಶುವಲ್ ಆಗಿ ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸಸ್ ಇರುತ್ತೆ. ನಮ್ಮಲ್ಲಿ ಫಸ್ಟ್, ಸೆಕೆಂಡ್, ಥರ್ಡ್ ಮತ್ತೆ ಫೋರ್ತ್ ಪ್ರೈಸಸ್ ಕೂಡ ಇದೆ ಒಂದು. ಮತ್ತೆ ಇನ್ನೊಂದು ಎಲ್ಲಾ ಮಕ್ಳಿಗೆ ಅಪ್ ಟು 2nd ಸ್ಟ್ಯಾಂಡರ್ಡ್ ಅವ್ರಿಗೆ ಹೀಟ್ ರನ್ನಿಂಗ್ ಮಾಡ್ತಾ ಇದೀವಿ. ಏನಂದ್ರೆ ಬೇಸಿಕ್ ಇಂದ ಮಕ್ಳುಗಳನ್ನ ಮೋಟಿವೇಶನ್ ಮಾಡಬೇಕು ಅನ್ನೋದು ನಮ್ದು ಮೇನ್ ಉದ್ದೇಶ. ಮತ್ತೆ ಎಲ್ಲಾ ಸ್ಕೂಲ್ ಯಾರು ಕಾಂಪಿಟೇಷನ್ ಅಲ್ಲಿ ಹೈಯೆಸ್ಟ್ ಮಕ್ಳಿಗೆ ಬಂದಿರುತ್ತೆ ಪ್ರೈಸ್, ಅವ್ರಿಗೆ ಬೆಸ್ಟ್ ಸ್ಕೂಲ್ ಅವಾರ್ಡ್ಸ್ ಕೂಡ ನಮ್ಗೆ ಕೊಡ್ತಾ ಇದೀವಿ. ಮತ್ತೆ ಎಲ್ಲಾ ಮಕ್ಳಿಗೆ, ಪೇರೆಂಟ್ಸ್ಗೆ ಮತ್ತೆ ಟೀಚರ್ಸ್ ಗಳಿಗೆ ಮಧ್ಯಾಹ್ನ ಲಂಚ್ ಮತ್ತೆ ಫ್ರೂಟ್ಸ್ ನ ವ್ಯವಸ್ಥೆ ಮಾಡಿದೀವಿ ಸರ್ ಅಲ್ಲಿ. ಮತ್ತೆ ಇಲ್ಲಿ ಗೆದ್ದಂತ ಮಕ್ಳಿಗೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಅವ್ರಿಗೆ ಟ್ರೈನಿಂಗ್ ಇರ್ಬೋದು, ಉಚಿತವಾಗಿ ಟ್ರೈನಿಂಗ್ ಕೊಡಿಸ್ಬೇಕು ಅನ್ನೋದು ನಮ್ದು ಇಂಟೆನ್ಷನ್ಸ್ ಇದೆ ಒಂದು. ಮತ್ತೆ ಅವ್ರ ಕಮಿಂಗ್ ಡೇಸ್ ಅಲ್ಲಿ ಯಾವ್ದಾದ್ರು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ರೆಪ್ರೆಸೆಂಟ್ ಮಾಡ್ತೀವಿ ಅಂತಂದ್ರೆ ಅವ್ರಿಗೆ ಬೇಕಾದಂತಹ ಒಂದು ಶೂಸ್ ಆಗಿರ್ಬೋದು, ಇಲ್ಲ ಅಥ್ಲೆಟಿಕ್ಸ್ ಸಂಬಂಧಪಟ್ಟಂತದ್ದು ಯಾವುದೇ ಆಗ್ಲಿ ಅದನ್ನ ನಮ್ಮ NGO ಕಡೆಯಿಂದ ಫ್ರೀಯಾಗಿ ನಾವು ಮಾಡ್ಕೊಡ್ತಾ ಇದೀವಿ ಸರ್. ಸೊ ನಮ್ದು ಮೇನ್ ಪ್ರಯಾರಿಟಿ ಬಂದು ಕ್ವಾಲಿಟಿ ಆಫ್ ಅಥ್ಲೆಟಿಕ್ಸ್ ನ ನಾವು ರೆಡಿ ಮಾಡಬೇಕು. ಇಲ್ಲ ಈಗ ಡಿಸ್ಟ್ರಿಕ್ಟ್ ವೈಸ್ ಮಾಡ್ತಾ ಇದೀವಿ. ಈಗ ಹಾಸನ್ ನಮ್ಗೆ ಹಾಸನ್ ಹೊಸದು ಆಕ್ಚುಲಿ. ನಮ್ಗೆ ನಿಮ್ಮೆಲ್ಲ ಕೋಆಪರೇಟ್ ತುಂಬಾ ಇಂಪಾರ್ಟೆಂಟ್ ಇದೆ. ಮತ್ತೆ ಸ್ಕೂಲ್ದು ಕೋಆಪರೇಷನ್ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಸ್ವಲ್ಪ ಸಹಕಾರ ಮಾಡಿಸ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ ಸರ್. ಸರ್ ನಮ್ದು ಬಂದು ಮೈಸೂರು, ನಮ್ದು KR ನಗರ ಹತ್ರ ಮಿರ್ಲೆ. ಸೊ ನಾವೆಲ್ಲ ಚೈಲ್ಡ್ಹುಡ್ ಫ್ರೆಂಡ್. ನಾವು LKG ಇಂದ ಕ್ಲಾಸ್ಮೇಟ್ಸ್ ಆಕ್ಚುಲಿ. ನಾವು ಟೋಟಲ್ 12 ಮೆಂಬರ್ಸ್ ಇದ್ದೀವಿ. ಕೆಲವರು CA ಮಾಡಿದ್ದಾರೆ. ಸೊ ಫಂಡ್ ಏನು ರಿಪ್ಲೇಸ್ ಮಾಡ್ತಾ ಇಲ್ಲ ಸರ್. ನಮ್ಮಲ್ಲಿ ಇವರು ವಿಪ್ರೋ ವರ್ಕ್ ಮಾಡ್ತಾ ಇದಾರೆ. ನಾನು ಫಾರ್ಮಾಸ್ಯೂಟಿಕಲ್ ಸೇಲ್ಸ್ ಮ್ಯಾನೇಜರ್ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಫಂಡ್ಸ್ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಇವೆಂಟ್ ಮಾಡೋದಕ್ಕೆ ಒಂದು ಅಪ್ ಟು 3.5 to 4 lakhs ವರೆಗೂ ಕವರಿಂಗ್ ಆಗುತ್ತೆ. ಅಷ್ಟು ಎಕ್ಸ್ಪೆನ್ಸಸ್ ಇದೆ. ಸೊ ಈಗ 300 rupees ಪರ್ ಹೆಡ್ ಮಾಡಿದೀವಿ. ಒಂದು 300 ಮೆಂಬರ್ಸ್ ಬಂದ್ರೆ ಒಂದು 80,000-90,000 rupees ಅಲ್ಲಾಗುತ್ತೆ. ಮಿಕ್ಕಿದ್ದು ವಾಲಂಟಿಯರ್ಸ್. ಈಗ ನಮ್ಮಲ್ಲೇ ಒಂದೊಂದು ಇವೆಂಟ್ಗೆ ನಾವುಗಳೇ ಹಾಕೊಳ್ತೀವಿ ಸರ್. ಯಾಕಂದ್ರೆ ಮಂತ್ಲಿ ಒಂದೊಂದಾಗಿ ನಾವು ಟೋಟಲ್ 60 ಮೆಂಬರ್ಸ್ ಇದ್ವಿ. ಅದ್ರಲ್ಲಿ 12 ಜನ ಆಕ್ಟಿವ್ ಆಗಿದ್ದೀವಿ. 2026ನೇ ಸಾಲಿನ ಅಂತಾರಾಷ್ಟ್ರೀಯ ಕೃಷಿ ಕಾರ್ಯಕ್ರಮ ಜನವರಿ 3ರಿಂದ 6ರವರೆಗೆ ಪುಷ್ಪಗಿರಿ ಕ್ಷೇತ್ರದಲ್ಲಿ ನಡೆಯಲಿದೆ ಎಂದು ಶ್ರೀ ಸೋಮಶೇಖರ ಶಿವಾಚಾರ್ಯರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಶ್ರೀ ಪುಷ್ಪಗಿರಿ ಮಠದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ, ಇಂದಿನ ದಿನಗಳಲ್ಲಿ ನಾವುಗಳು ಮತ್ತು ಪ್ರಾಣಿಗಳು ತಿನ್ನುತ್ತಿರುವುದು ವಿಷಮಯ ಆಹಾರವಾಗಿದೆ. ಇವತ್ತಿನ ಕಾಲದಲ್ಲಿ ಮನುಷ್ಯನಿಗೆ ಹಲವಾರು ರೋಗಗಳು ಬಂದು ಆಸ್ಪತ್ರೆಗಳಿಗೆ ಹಣವನ್ನು ಹಾಕುತ್ತಾರೆ. ಈ ರೋಗಗಳನ್ನು ತಡೆಗಟ್ಟಲು ಕಾರ್ಯಾಗಾರ ಅತ್ಯವಶ್ಯಕವಾಗಿದೆ. ಇಂದಿನ ರೈತರು ಏನೇನು ಹೊರಗಡೆಯಿಂದ ತರುವ ಬೀಜ, ಗೊಬ್ಬರ, ಕೀಟನಾಶಕ ಎಲ್ಲವನ್ನ ತಮ್ಮ ಹೊಲದೊಳಗೆ ತಾವೇ ತಯಾರಿಸಿ ಪರಿಸರಕ್ಕೆ ಪೂರಕವಾದ ಲಾಭದಾಯಕ ಕೃಷಿ ಮಾಡುವುದರ ಬಗ್ಗೆ ಇಲ್ಲಿ ನಡೆಯುವ 4 ದಿನಗಳು ತರಬೇತಿಗೆ ಆಗಮಿಸುವ ಕೃಷಿಯ ಮಹಾಗುರು ಮಹಾರಾಷ್ಟ್ರದ ಪದ್ಮಶ್ರೀ ಡಾಕ್ಟರ್ ಸುಭಾಷ್ ಪಾಳೇಕರ್ ಅವರ ಕಾರ್ಯಾಗಾರದಲ್ಲಿ ಅನುಭವ ಮಾತುಗಳು, ಅವರು ಮಾಡಿದ ಸಾಧನೆ ಬಗ್ಗೆ ನೀವುಗಳು ಅದನ್ನು ಕೇಳಬೇಕು. ನಮ್ಮ ಆಹಾರದ ಆರೋಗ್ಯ ಪದ್ಧತಿಯಿಂದ ಒಳ್ಳೆಯದಾಗುತ್ತದೆ ಎಂದರು. ಕಾರ್ಯಾಗಾರದಲ್ಲಿ ಪಾಲ್ಗೊಳ್ಳೋದಕ್ಕೆ ಮಾಡಬೇಕು ಅನ್ನುವಂಥದ್ದನ್ನು ಈಗಾಗಲೇ ಒಂದು ಚಿಂತನೆಯನ್ನು ನಡೆದಿದೆ. ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಸಮಾರಂಭಕ್ಕೆ ಸಚಿವರು ಮತ್ತು ಸರ್ಕಾರ ಮಟ್ಟದಲ್ಲಿ ನಮ್ಮ ರೈತ ಮುಖಂಡರು, ರೈತ ನೇತಾರರು ಎಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದಾರೆ. ಮುಂದೆ ಅದನ್ನು ಮೇಡಮ್ ಅವರು ವಿವರಣವಾಗಿ ಹೇಳ್ತಾರೆ. ಬಹುಶಃ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ 3ನೇ ತಾರೀಕಿಂದ 6ನೇ ತಾರೀಕಿನವರೆಗೂ ಕೂಡ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ನಮ್ಮ ಸ್ಥಳೀಯ ರೈತರು, ಅದರಲ್ಲಿ ವಿಶೇಷವಾಗಿ ಹಾಸನ ಜಿಲ್ಲೆಯ ಎಲ್ಲ ರೈತ ಸಂಘದ ಮುಖಂಡರು, ರೈತರು, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮುಖಾಂತರ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡೋದ್ರ ಜೊತೆಯಲ್ಲಿ ಒಂದು ಮುಂದಿನ ಬದುಕಿಗೆ, ಮುಂದಿನ ಜೀವನಕ್ಕೆ ಏನು ನಾವು
ಕೃಷಿಯನ್ನು ಕಲಿಬೇಕು ಅನ್ನುವಂಥ ಮಾಹಿತಿಯನ್ನು ಕೊಡಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಹೋಬಳಿ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ತಾಲೂಕಿನ ಅಧ್ಯಕ್ಷರು ಪದಾಧಿಕಾರಿಗಳು, ಜಿಲ್ಲೆಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಎಲ್ಲ ರೈತ ಸಂಘದ ಮುಖಂಡರುಗಳು ಇದಕ್ಕೆ ಶ್ರಮವನ್ನು ಹಾಕಬೇಕಾಗಿದೆ. ಪ್ರಚಾರದಿಂದ ಹಿಡಿದು ಆರ್ಥಿಕತೆಯಿಂದ ಹಿಡಿದು ಮತ್ತು ಎಲ್ಲದ ರೀತಿಯಲ್ಲೂ ಕೂಡ ಬಂದಂಥವ್ರನ್ನ ನಾವು ವಸತಿಯಿಂದ ಹಿಡಿದು ಊಟದವರೆಗೂ ಕೂಡ ಭಾಳ ಜವಾಬ್ದಾರಿಯುತವಾಗಿ ನಾವು ನಡೆಸ್ಕೊಳ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಸಹಕಾರವನ್ನು ಕೊಡೋ ಮುಖಾಂತರ ಜವಾಬ್ದಾರಿ, ಇದು ನಮ್ಮ ಕಾರ್ಯಕ್ರಮ, ನಂದು ಕಾರ್ಯಕ್ರಮ ಅಂತೇಳಿ ಜವಾಬ್ದಾರಿಯನ್ನು ತಗೊಳ್ಬೇಕು ಅಂತೇಳಿ ಮುಖಾಂತರ ಕೇಳ್ಕೊಳ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಮಾಧ್ಯಮ ಮಿತ್ರರು ಕೂಡ ಹೆಚ್ಚಿನ ಕರ್ನಾಟಕ ರಾಜ್ಯ ರೈತ ಸಂಘದ ಸಾಮೂಹಿಕ ಅಧ್ಯಕ್ಷೆ ಚುಕ್ಕಿ ನಂಜುಂಡಸ್ವಾಮಿ ಮಾತನಾಡಿ, ಇಂದಿನ ದಿನದಲ್ಲಿ ರೈತನ ಆತ್ಮಹತ್ಯೆ ಹೆಚ್ಚಿನ ಸಂಖ್ಯೆಯಲ್ಲಿದೆ. ಇದಕ್ಕೆ ಇಂದಿನ ಕೃಷಿ ಪದ್ಧತಿಗೆ ರೈತರ ಸಾಲಗಾರರಾಗುತ್ತಾರೆ. ರೈತರ ಕುಟುಂಬಕ್ಕೆ ಭದ್ರತೆ ಇಲ್ಲದಂತಾಗಿದೆ. ಇವುಗಳನ್ನು ಸರಿಪಡಿಸಲು ನೈಸರ್ಗಿಕ ಕೃಷಿ ಪದ್ಧತಿಯಿಂದ ಸಾಧ್ಯ ಎಂದು ಈ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ. ಕರ್ನಾಟಕ ಹಾಗೂ ದೇಶ ವಿದೇಶಗಳಿಂದ ಸುಮಾರು 1,000 ರೈತರು ಬರಲಿದ್ದಾರೆ. ಎಲ್ಲ ರೈತರಿಗೆ ವಸತಿ, ಊಟ, ಉಪಚಾರಕ್ಕೆ ಈಗಾಗಲೇ ಸ್ಥಳೀಯ ರೈತ ಸಹಕಾರದಿಂದ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ ಎಂದರು. ನೈಸರ್ಗಿಕ ಕೃಷಿ ಒಟ್ಟಾರೆ ಏನು ಕೃಷಿ ಒಂದು ಬಿಕ್ಕಟ್ಟಿಗೆ ಸಿಕ್ಕಾಕೊಂಡಿದೆ, ಉತ್ಪಾದನೆಗೆ ಸಂಬಂಧಪಟ್ಟಂಥ ಬಿಕ್ಕಟ್ಟಿರ್ಬೋದು ಅಥವಾ ಮಾರುಕಟ್ಟೆಗೆ ಸಂಬಂಧಪಟ್ಟಂಥ ಬಿಕ್ಕಟ್ಟಿರ್ಬೋದು. ಕೃಷಿಯಲ್ಲಿ ರೈತರ ಕೈಯಲ್ಲಿ ಭೂಮಿ ಬಿಟ್ಟರೆ ಇವತ್ತೇನು ಉಳಿದಿಲ್ಲ. ಬೀಜದಿಂದ ಹಿಡಿದು ಮಾರುಕಟ್ಟೆ ತನಕ ನಾವು ಬೇರೆಯವರ ಏನು ಅಡಿಯಾಳಾಗಿ ಕೆಲಸ ಮಾಡ್ತಾ ಇರುವಂಥದ್ದು ರೈತಾಪಿ ಜನ. ಹಾಗಾಗಿ ಇದಕ್ಕೆ ಒಟ್ಟಾರೆ ಸ್ವಾವಲಂಬನೆಯನ್ನು ಸಾಧಿಸುವಂಥ ದಿಕ್ಕಿನಲ್ಲಿ ರೈತ ಕುಲ ಸಾಗಬೇಕಾಗಿದೆ. ಹಾಗಾಗಿ ನಾವೇನು ರೈತ ಸಂಘದ ಹೋರಾಟಗಳಿದೆ, ಆ ಹೋರಾಟದ ಭಾಗ ನೈಸರ್ಗಿಕ ಕೃಷಿ. ನಮ್ಮ ಏನೇನು ಕಳ್ಕೊಂಡಿದ್ದೀವಿ ಅದನ್ನು ಪುನಃ ನಮ್ಮ ಕೈಯಲ್ಲಿ ವಾಪಸ್ ಪಡ್ಕೊಳ್ಳೋ ಅಂಥದ್ದು ನೈಸರ್ಗಿಕ ಕೃಷಿಯಿಂದ ಮಾತ್ರ ಸಾಧ್ಯ. ನಾವು ಮಣ್ಣಿನ ಫಲವತ್ತತೆಯನ್ನು ಕಳ್ಕೊಂಡಿದ್ದೀವಿ, ಇನ್ನು ದೇಸಿ ಬೀಜಗಳನ್ನು ಕಳ್ಕೊಂಡಿದ್ದೀವಿ, ಬೀಜ ವೈವಿಧ್ಯತೆಗಳಿಲ್ಲ ನಮ್ಮ ರೈತರ ಹತ್ರ. ಮತ್ತು ನಮ್ಮ ಕುಟುಂಬದ ಆಹಾರದ ಭದ್ರತೆಯನ್ನು ಕಳ್ಕೊಂಡಿದ್ದೀವಿ. ನಾವು ಎಷ್ಟೇ ಭೂಮಿ ಇದ್ದರೂ ಕೂಡ ನಮಗೇನು ಬೇಕು ಹೊರಗಡೆಯಿಂದ ತಂದು ತಿನ್ನುವಂಥ ಪರಿಸ್ಥಿತಿ ರೈತರದಾಗಿದೆ. ರೈತರು ಗ್ರಾಹಕರಾಗಿದ್ದಾರೆ. ಹಾಗಾಗಿ ಒಟ್ಟಾರೆ ಸ್ವಾವಲಂಬನೆಯನ್ನು ಪಡ್ಕೋಬೇಕು ಅನ್ನೋದಾದರೆ ಏನನ್ನೂ ತರದೆ ಮಾಡುವಂತಹ ಒಂದು ದೇಸಿ ಹಸುವನ್ನು ಇಟ್ಕೊಂಡು ಮಾಡುವಂತಹ ಕೃಷಿ ಪದ್ಧತಿ ಏನಿದೆ, ಇದೇನು ಹೊಸದಲ್ಲ. ಇದು ಸುಭಾಷ್ ಪಾಳೇಕರ್ ಅವರು ರೈತರ ನಡುವೆ ಏನು ಹೇಳ್ಕೊಡ್ತಿದ್ದಾರೆ, ಅದೆಲ್ಲ ನಮ್ಮ ಪೂರ್ವಜರು ಮಾಡಿದಂಥದ್ದು. ನಮ್ಮ ಪೂರ್ವಜರು ಮಾಡಿದ್ದನ್ನ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಅದನ್ನು ನೆನಪಿಸುವಂಥದ್ದು, ಅದನ್ನು ಕಲಿಯುವಂಥದ್ದು ಇದು ಎಲ್ಲ ರೈತರ ಜವಾಬ್ದಾರಿ. ಹಾಗಾಗಿ ಈ 4 ದಿನಗಳ ಕಾಲ ಇಲ್ಲಿ ಕಾರ್ಯಕ್ರಮ ನಡೆದ ಮೇಲೆ 7ನೇ ತಾರೀಕು ಇನ್ನು ಅಕ್ಕಪಕ್ಕದ ಇದೇ ಜಿಲ್ಲೆಯಲ್ಲಿರುವಂತಹ ನೈಸರ್ಗಿಕ ಕೃಷಿ ಮಾಡ್ತಿರುವಂತಹ ರೈತರ ಕ್ಷೇತ್ರ ತೋಟಗಳ ವೀಕ್ಷಣೆ ಇರುತ್ತೆ. ಹಾಗಾಗಿ ಗುರುಸ್ವಾಮಿ ಗೌಡರು ಕೂತಿದ್ದಾರೆ. ಇಲ್ಲಿಂದ 4 ಕಿಲೋಮೀಟರ್ ದೂರದಲ್ಲಿ ಅವ್ರ ತೋಟ ಇದೆ. ಅವ್ರು ಈಗಾಗಲೇ 20 ವರ್ಷಗಳಿಂದ ನೈಸರ್ಗಿಕ ಕೃಷಿ ಅಳವಡಿಸ್ಕೊಂಡು ಮಾಡ್ತಿದ್ದಾರೆ. ಅವರು ರೈತ ಸಂಘದ ಹಿರಿಯ ಮುಖಂಡರು. ಮತ್ತು ಪಕ್ಕದ ಬೇಲೂರು ಅರೇಹಳ್ಳಿಯಲ್ಲಿರುವಂತಹ ರಾಜೇಗೌಡರು, ಅವರ ಕಾಫಿ ತೋಟ. ಮತ್ತು ಚನ್ನರಾಯಪಟ್ಟಣದಲ್ಲಿ ಹರ್ಷವರ್ಧನ್ ಅಂತಿದ್ದಾರೆ, ಅವ್ರ ತೋಟ. ಸಾಧ್ಯ ಆದರೆ ಚಿಕ್ಕಮಗಳೂರಲ್ಲಿರೋ ಚಂದ್ರಶೇಖರ್ ಅನ್ನೋರ ತೋಟ. ಇಷ್ಟು 4 ತೋಟಗಳನ್ನು ಶಿಬಿರಾರ್ಥಿಗಳು ವೀಕ್ಷಣೆ ಮಾಡ್ತಾರೆ, ಬಸ್ಗಳಲ್ಲಿ ಹೋಗ್ತಾರೆ. ಪತ್ರಿಕಾಗೋಷ್ಠಿಯಲ್ಲಿ ರೈತ ಮುಖಂಡರಾದ ಗುರುಸ್ವಾಮಿ, ಪ್ರಕಾಶ್, ಕಣ್ಕಲ್ ಮೂರ್ತಿ, ಗ್ಯಾರಂಟಿ ರಾಮಣ್ಣ ಹಾಗೂ ಸ್ಥಳೀಯ ಮುಖಂಡರಾದ ಶಿವಪ್ಪ, ಗಂಗಾಧರ್, ಹಾಲಪ್ಪ, ಪರಮೇಶ್ ಇನ್ನೂ ಹಲವಾರು ಮುಖಂಡರು ಹಾಜರಿದ್ದರು. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಮೂಡುಬಿದಿರೆ ಹಾಗೂ ಆಳ್ವಾಸ್ ನುಡಿಸಿರಿ ವಿರಾಸತ್ ಘಟಕ ಅರ್ಕಲಗೂಡು ಇವರ ಸಂಯುಕ್ತ ಆಶ್ರಯದಲ್ಲಿ ಡಿಸೆಂಬರ್ 20ರಂದು ತಾಲೂಕು ಕ್ರೀಡಾಂಗಣದಲ್ಲಿ ಭವ್ಯ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕಾರ್ಯಕ್ರಮ ಸಂಯೋಜಕ ಅರುಣ್ ಕುಮಾರ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಾಸಕ ಎ ಮಂಜು ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮವು ಕನ್ನಡ ನಾಡಿನ ಸಂಸ್ಕೃತಿ, ಪರಂಪರೆ ಹಾಗೂ ವೈವಿಧ್ಯತೆಯನ್ನು ಜನತೆಗೆ ಪರಿಚಯಿಸುವ ಉದ್ದೇಶ ಹೊಂದಿದೆ ಎಂದರು. ದೇಶದ ವಿವಿಧ ರಾಜ್ಯಗಳಿಂದ ಆಗಮಿಸುವ ಖ್ಯಾತ ಕಲಾವಿದರು ವೈವಿಧ್ಯಮಯ ನೃತ್ಯ ಹಾಗೂ ಸಾಂಸ್ಕೃತಿಕ ಪ್ರದರ್ಶನಗಳ ಮೂಲಕ ಜನಮನ ಸೆಳೆಯಲಿದ್ದಾರೆ ಎಂದರು. ಸಂಜೆ 5:45ಕ್ಕೆ ಆರಂಭಗೊಳ್ಳುವ ಕಾರ್ಯಕ್ರಮದಲ್ಲಿ ಕಾಳಿಂಗ ನೃತ್ಯ, ಶಾಸ್ತ್ರೀಯ ನೃತ್ಯ, ಆಂಧ್ರ ಬಂಜಾರ ನೃತ್ಯ, ಒಡಿಸ್ಸಿ, ಯಕ್ಷಗಾನ, ಮಣಿಪುರಿ, ಫೋಕ್ ಡ್ಯಾನ್ಸ್, ಗುಜರಾತಿನ ಗರ್ಬಾ ಹಾಗೂ ದಾಂಡಿಯಾ,
ಮಲಕಂಬ ಹಾಗೂ ಯೋಗ ಪ್ರದರ್ಶನ, ಕಥಕ್ ನೃತ್ಯ, ಮರಾಠಿ ಲಾವಣಿ, ಯಕ್ಷಗಾನ ಹಾಗೂ ಬೋಜಿ ವೇಷಧಾರಣೆ ಸೇರಿದಂತೆ ಅನೇಕ ಸಾಂಸ್ಕೃತಿಕ ಕಲಾ ಪ್ರದರ್ಶನಗಳು ನಡೆಯಲಿವೆ ಎಂದು ಮಾಹಿತಿ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಕಾರ್ಯಕ್ರಮ ಸಂಯೋಜಕ ಮಹೇಶ್ ಎಚ್ ಹೊಂಬಾಳ್, ಎಚ್ಎಸ್ ಗಣೇಶ್ ಬಾಣದಹಳ್ಳಿ, ಅಶೋಕ್ ಕೋಡಕಹಳ್ಳಿ, ರವಿಕುಮಾರ್, ಎಎಂ ರಘು ಉಪಸ್ಥಿತರಿದ್ದರು. ಹೋಗ್ತಾ ಇರುವಂತಹ ಸನ್ನಿವೇಶದಲ್ಲಿ ಆ ಮನಸ್ಸುಗಳನ್ನು ಒಟ್ಟುಗೂಡಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಕಲೆಗಳಿಗೆ ಒಂದು ಹೊಸ ಪ್ರಕಾರವನ್ನ, ಒಂದು ಹೊಸ ಸ್ಪರ್ಶವನ್ನ ನೀಡಿ ಅವರು ಈ ಕಲೆಗಳನ್ನ ಉಳಿಸಿ ಬೆಳೆಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಶಾಲಾ ಶಿಕ್ಷಣ ಪ್ರತಿಷ್ಠಾನದಲ್ಲಿ ಸುಮಾರು 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ, ಅಂದರೆ ಕರ್ನಾಟಕದ ಮತ್ತು ಕರ್ನಾಟಕದಿಂದ ಆಚೆಗಿನ ಬೇರೆ ಬೇರೆ ರಾಜ್ಯದ ವಿದ್ಯಾರ್ಥಿಗಳನ್ನ ದತ್ತು ಸ್ವೀಕಾರ ಯೋಜನೆ ಅಡಿಯಲ್ಲಿ, ಸಾಂಸ್ಕೃತಿಕ ಯೋಜನೆ ದತ್ತು ಸ್ವೀಕಾರ ಯೋಜನೆ ಅಡಿಯಲ್ಲಿ ಅವರನ್ನ ವಿದ್ಯಾಭ್ಯಾಸವನ್ನು ನೀಡ್ತಾ ಇದ್ದಾರೆ. ಆ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ದೇಶ ವಿದೇಶಗಳ ವಿವಿಧ ಪ್ರಕಾರದ ಕಲೆಗಳನ್ನ ಪ್ರದರ್ಶನವನ್ನ ಮಾಡ್ತಾ ಇರುವಂತಹದ್ದು. ಆ ಪ್ರಕಾರವಾಗಿ ಇಲ್ಲಿ ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಸಾಕಷ್ಟು ಜನರು ಕೂಡ ನಮ್ಮನ್ನ ಆಹ್ವಾನ ಮಾಡಿ ಆ ಒಂದು ಕಲೆಯನ್ನು ಪ್ರೋತ್ಸಾಹಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನಲ್ಲಿ ಮಾನ್ಯ ಶಾಸಕರಾದಂತಹ ಎ ಮಂಜೂರ್ ಅವರ ಘನ ಅಧ್ಯಕ್ಷತೆಯಲ್ಲಿ, ಅವರ ಮುಂದಾಳತ್ವದಲ್ಲಿ ಮತ್ತು ಅವರ ಸಹಕಾರದಲ್ಲಿ ಇಲ್ಲಿ ಅರಕಲಗೂಡಿನ ತಾಲೂಕು ಕ್ರೀಡಾಂಗಣದಲ್ಲಿ, ಅರಕಲಗೂಡು ಪಟ್ಟಣದಲ್ಲಿರುವಂತಹ ತಾಲೂಕು ಕ್ರೀಡಾಂಗಣದಲ್ಲಿ ಆಳ್ವಾಸ್ ನುಡಿಸಿರಿ ವಿರಾಸತ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇದೇ ಬರುವಂತಹ ನಾಳೆ ಅಂದರೆ 20ನೇ ತಾರೀಕು ಶನಿವಾರ ಸಂಜೆ 5:45ಕ್ಕೆ ಈ ಒಂದು ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ಇರುತ್ತದೆ. ಇಲ್ಲಿ ನಮ್ಮ ಸಂಸ್ಥೆಯ ಸುಮಾರು 350ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿಗೆ ಬರ್ತಾರೆ. ಅವರೆಲ್ಲರೂ ಕೂಡ ದತ್ತು ಸ್ವೀಕಾರ ಯೋಜನೆ ಅಡಿಯಲ್ಲಿ ಇರುವಂತಹವರು. ಅವರುಗಳು ಕಲಾತ್ಮಕ ಯೋಗ, ಶಾಸ್ತ್ರೀಯ ನೃತ್ಯ ಅಷ್ಟಲಕ್ಷ್ಮಿ, ಆಂಧ್ರದ ಜನಪದ ಬಂಜಾರ ನೃತ್ಯ, ಬಡಗುತಿಟ್ಟು ಯಕ್ಷಗಾನ, ಶಂಕರಾರ್ಧ ಶರೇಣಿ, ಮಣಿಪುರಿ ಸ್ಟಿಕ್ ಡ್ಯಾನ್ಸ್, ಗುಜರಾತಿನ ಗಾರ್ಭಾ ಮತ್ತು ದಾಂಡಿಯಾ, ಮಲ್ಲಕಂಬ ಹಾಗೂ ರೋಪ್ ಕಸರತ್ತು, ಸೃಜನಾತ್ಮಕ ನೃತ್ಯ, ಕಥಕ್ ನೃತ್ಯ ವರ್ಷಧಾರೆ, ಪುರುಲಿಯಾ ಸಿಂಹ ನೃತ್ಯ, ಯಕ್ಷಗಾನ, ಶ್ರೀರಾಮ ಪಟ್ಟಾಭಿಷೇಕ, ಬೊಂಬೆ ವಿನೋದಾವಳಿ, ಈ ರೀತಿಯ ಬೇರೆ ಬೇರೆ ಪ್ರಕಾರಗಳನ್ನ ನಾಳೆ ಇಲ್ಲಿ ಪ್ರದರ್ಶನ ಮಾಡಲಿಕ್ಕಿದ್ದಾರೆ. ಬಹಳ ಅದ್ಭುತವಾದಂತಹ, ನಮ್ಮೆಲ್ಲರನ್ನೂ ಕೂಡ ಒಂದು ಹೊಸ ಲೋಕವನ್ನ ಸೃಷ್ಟಿ ಮಾಡುವಂತಹ ಒಂದು ಈ ಕಾರ್ಯಕ್ರಮಕ್ಕೆ ತಾಲೂಕಿನ ಬೇರೆ ಬೇರೆ ಭಾಗದಲ್ಲಿರುವಂತಹ ಎಲ್ಲ ಕಲಾಸಕ್ತ ಬಂಧುಗಳು ಕೂಡ ಆಗಮಿಸಬೇಕು. ಈ ಒಂದು ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಬೇಕು. ಸಭಾ ಕಾರ್ಯಕ್ರಮ 3/4 ಗಂಟೆ ಮಾತ್ರ, 45 ನಿಮಿಷಗಳ ಮಾತ್ರ ಇರುವಂತಹದ್ದು. ಆ ಕಾರಣದಿಂದಾಗಿ 5:45ಕ್ಕೆ ಪ್ರಾರಂಭವಾಗುವಂತಹ ಸಭಾ ಕಾರ್ಯಕ್ರಮ 15 ನಿಮಿಷ ಮುಂಚಿತವಾಗಿ ತಾಲೂಕಿನ ಎಲ್ಲ ಜನತೆಯೂ ಕೂಡ ಬಂದು ಇಲ್ಲಿ ಆಸೀನರಾಗಬೇಕು. ಇದಕ್ಕೆ ಸಾಕಷ್ಟು ಆಸನಗಳ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಿದ್ದಾರೆ. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಮತ್ತು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ವಿವಿಧ ವೃಂದ ಸಂಘಗಳ ಪದಾಧಿಕಾರಿಗಳು, ಅಧ್ಯಕ್ಷರು ಅವರೆಲ್ಲರೂ ಸಹಕಾರವನ್ನು ನೀಡ್ತಾ ಇದ್ದಾರೆ. ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳು ಕೂಡ ಸಹಕಾರವನ್ನು ನೀಡ್ತಾ ಇದ್ದಾರೆ. ಅದರ ಜೊತೆಗೆ ಖಾಸಗಿ ಶಾಲಾ ಒಕ್ಕೂಟದ ವೃಂದ ಸಂಘಗಳು ಏನಿದ್ದಾವೋ ಅವರೆಲ್ಲರೂ ಕೂಡ ಸಹಕಾರವನ್ನ ಇಲ್ಲಿ ನೀಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಇಂತಹ ಒಂದು ಕಲೆಯನ್ನ ಪ್ರೋತ್ಸಾಹಿಸಬೇಕು, ಮತ್ತೆ ಇಂತಹ ಕಲೆಯನ್ನ ಮುಂದೆ ಕೊಂಡೊಯ್ಯಬೇಕು ಅನ್ನುವಂತಹ ಒಂದು ತುಂಬ ಮನಸ್ಸಿನಿಂದ ಸಹಕಾರವನ್ನ ಇಲ್ಲಿ ನೀಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನ ಯಾರೂ ಕೂಡ ಕಳೆದುಕೊಳ್ಬಾರ್ದು. ಪ್ರತಿಯೊಬ್ಬರೂ ಕೂಡ ಇಲ್ಲಿಗೆ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಈ ಮುಖಾಂತರವಾಗಿ ತಾಲೂಕಿಗೆ ಒಂದು ಒಳ್ಳೆಯ ಹೆಸರನ್ನ ಕೊಡಬೇಕು ಅನ್ನುವಂಥ ನನ್ನ ಒಂದು ಕಳಕಳಿಯ ಮನವಿ ಇಲ್ಲಿ. ಬೇಲೂರು ತಾಲೂಕಿನ ಚಿಕ್ಕಬಿಕ್ಕೋಡು ಗ್ರಾಮದಲ್ಲಿ ನಡೆಯುತ್ತಿರುವ ರಸ್ತೆ ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಮಟ್ಟದಲ್ಲಿದ್ದು ಅದನ್ನು ಮುಚ್ಚಿ ಹಾಕುವ ಉದ್ದೇಶದಿಂದ ಕೆಲವು ವ್ಯಕ್ತಿಗಳಿಂದ ರಸ್ತೆ ಗುಣಮಟ್ಟದ್ದಾಗಿದೆ ಎಂಬ ಹೇಳಿಕೆ ನೀಡಿಸಿರುವುದು ಮೂರ್ಖತನದ ಪರಮಾವಧಿಯಾಗಿದೆ ಎಂದು ಕೆಡಿಪಿ ಸದಸ್ಯ ಚೇತನ್ ಕುಮಾರ್ ಶಾಸಕರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚಿಕ್ಕಬಿಕ್ಕೋಡು ಗ್ರಾಮದಲ್ಲಿ KRDIDL ಸಂಸ್ಥೆಯಿಂದ ಸುಮಾರು 5 ಲಕ್ಷ ರು ವೆಚ್ಚದಲ್ಲಿ ರಸ್ತೆ ಕಾಮಗಾರಿ ನಡೆಯುತ್ತಿದ್ದು ಕಾಮಗಾರಿಯ ಗುಣಮಟ್ಟ ಸಂಪೂರ್ಣ ಕಳಪೆಯಾಗಿದೆ. ಈ ಕುರಿತು ಸಾಮಾಜಿಕ ಜಾಲತಾಣಗಳಲ್ಲಿ ಮಾಹಿತಿ ಹಂಚಿಕೊಂಡಿದ್ದ ಕಾರಣ ವಿಷಯವನ್ನು ತಾಲೂಕು ಪಂಚಾಯತ್ನಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಶಾಸಕರ ಗಮನಕ್ಕೆ ತಂದಿದ್ದು ಅದರಂತೆ ಶಾಸಕರು ಕಾಮಗಾರಿ ತಾತ್ಕಾಲಿಕವಾಗಿ ನಿಲ್ಲಿಸುವಂತೆ ಸೂಚಿಸಿದ್ದರು ಎಂದರು. ಆದರೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವರು
ಚಿಕ್ಕಬಿಕೋಡು ಗ್ರಾಮದ ರಸ್ತೆ ಕಾಮಗಾರಿ ಉತ್ತಮ ಗುಣಮಟ್ಟದಲ್ಲಿದೆ. ರಾಜಕೀಯ ಲಾಭಕ್ಕಾಗಿ ಇಲ್ಲಸಲ್ಲದ ಆರೋಪ ಮಾಡಲಾಗುತ್ತಿದೆ ಎಂದು ಹೇಳಿಕೆ ನೀಡಿ ಪತ್ರಿಕೆಗಳಿಗೆ ಪ್ರಕಟಣೆ ನೀಡಿದ್ದಾರೆ. ಇದು ಸತ್ಯಕ್ಕೆ ದೂರವಾಗಿದೆ ಎಂದು ಚೇತನ್ ಕುಮಾರ್ ಆರೋಪಿಸಿದರು. ರಸ್ತೆ ಕಾಮಗಾರಿ 72 ಮೀಟರ್ ಉದ್ದ ಮತ್ತು 3.75 ಮೀಟರ್ ಅಗಲದಲ್ಲಿ ನಡೆಯಬೇಕಾಗಿದ್ದರೂ ವಾಸ್ತವವಾಗಿ 55 ಮೀಟರ್ ಉದ್ದ ಮಾತ್ರ ಕಾಮಗಾರಿ ನಡೆದಿದ್ದು, ಅಗಲವು 3.75 ಮೀಟರ್ ಬದಲು ಕೇವಲ 2.90 ಮೀಟರ್ ಮಾತ್ರ ಇದೆ. ದಪ್ಪವು 6 ಇಂಚುಗಳ ಬದಲು ಕೇವಲ 4 ಇಂಚು ಮಾತ್ರವಾಗಿದೆ. ಮಧ್ಯಭಾಗದಲ್ಲಿ ಅಗತ್ಯವಾದ ಜಲ್ಲಿ ಹಾಕಿ ರೋಲಿಂಗ್ ಮಾಡದೆ ಕಾಮಗಾರಿ ನಡೆಸಲಾಗುತ್ತಿದ್ದು, 14 ಮೀಟರ್ ಅಳತೆಯಲ್ಲಿ ಕೇವಲ 44 ಮೀಟರ್ ಕೆಲಸ ಮಾತ್ರ ನಡೆದಿರುವುದು ಸ್ಪಷ್ಟವಾಗಿದೆ ಎಂದು ವಿವರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಕೆಡಿಪಿ ಸದಸ್ಯರಾದ ನವೀನ್, ನಂದೀಶ್ ಮತ್ತು ಜ್ಯೋತಿ ಉಪಸ್ಥಿತರಿದ್ದರು. ಕೆಲಸ ಆಗಿದೆ ಸರ್, ಅಷ್ಟಕ್ಕೆ ಬಿಲ್ ಮಾಡ್ತಿದ್ವಿ. ಇದು ನಮ್ಮ ಚಿಕ್ಕಬಿಕೋಡು ವ್ಯಾಪ್ತಿ ಒಂದರಲ್ಲ, ಆಲ್ಮೋಸ್ಟ್ ಎಂಟೈರ್ ಬೇಲೂರು ತಾಲೂಕಲ್ಲಿ ನಡೀತಿರೋದು ಕೀರ್ತಿ. ನವ್ಯಶ್ರೀ. ಆಮೇಲೆ ಇದಕ್ಕೆ ಸಿಮೆಂಟು ಕೊಡೋ ಅಂಥದ್ದು ಡಿಪಾರ್ಟ್ಮೆಂಟ್ ಇಂದಾನೆ ಒದಗಿಸ್ತಾರೆ. ಸಿಮೆಂಟ್ನ ಅಲ್ಟ್ರಾಟೆಕ್ 53 ಗ್ರೇಡು 43 ಗ್ರೇಡ್ ಕೊಟ್ಟಿದ್ದೀವಿ ಸರ್ ಅಂತ ಹೇಳ್ತಾರೆ. ಬಟ್ ಅಲ್ಲಿ ಯೂಸ್ ಮಾಡಿರೋಂಥ ಸಿಮೆಂಟು ಯಾವುದೂ ಇಲ್ಲ. ಎಲ್ಲ PPC OPC ಸಿಮೆಂಟ್ಸ್ನ ಯೂಸ್ ಮಾಡಿ ಹಾಕಿದ್ದಾರೆ. ಅವ್ರು ಕೊಟ್ಟಂಥ ಸಿಮೆಂಟು ಎಲ್ಲೋಯ್ತು. ಎರಡನೇದು, ಇದು ತಪ್ಪ ಸರಿನಾ ಅಂತೇಳಿ ನಮಗೆ ಹೇಳ್ಬೇಕು. ಹೌದಾ ಅಲ್ವಾ ಹೇಳಿ ನೀವು? ಪ್ರಣೀತ್ ಅಂತೇಳಿ ಹೇಳ್ತಾರೆ ನಾನು ಕ್ವಾಲಿಟಿ ಆಫ್ ಕೆಲಸ ಮಾಡಿದ್ದೀನಿ ಅಂತೇಳಿ. ನಾವು ಜಾಸ್ತಿ ಏನೂ ಮಾತಾಡಲ್ಲ, ಏನೂ ಹೇಳಲ್ಲ ಶಾಸಕರ ಬಗ್ಗೆ. ನಾನು ಶಾಸಕರಿಗೆ ಒಂದೇ ಪ್ರಶ್ನೆ ಮಾಡ್ತಿರೋದು, ನೀವು ಸಂವಿಧಾನದ ಮೇಲೆ ಪ್ರಮಾಣ ಮಾಡಿಬಿಟ್ಟು ಅಧಿಕಾರ ಸ್ವೀಕರಿಸಿದ್ದೀರಾ. ನಮಗೆ ಬೇರೆ ನಿಮ್ಮ ಹತ್ರ ಏನೂ ನಾವು ಪ್ರಶ್ನೆ ಮಾಡೋಂಥದ್ದು ಏನೂ ಇಲ್ಲ. ಕ್ವಾಲಿಟಿ ಆಫ್ ಕೆಲಸ ಮಾಡಿದ್ದೀವಿ ಅನ್ನೋದಾದರೆ, ನಿಮ್ಮ ಆತ್ಮಗೌರವಕ್ಕೆ ಇದು ಒಪ್ಪುತ್ತೆ ಅನ್ನೋದಾದರೆ ನೀವು ಒಂದು ಪತ್ರಿಕಾಗೋಷ್ಠಿ ಕರೆದುಬಿಟ್ಟು ಇದನ್ನು ಲೋಕಾಯುಕ್ತಕ್ಕೆ ಅಥವಾ ಕ್ವಾಲಿಟಿ ಕಂಟ್ರೋಲ್ಗೆ ಯಾವುದಕ್ಕಾದ್ರೂ ಬರೆದುಬಿಟ್ಟು ನೀವು ಒಪ್ಪಿಸಿ, ಇದರಲ್ಲಿ ನಾವೇನಾದ್ರು ಆರೋಪ ಮಾಡಿರೋದು ತಪ್ಪು ಅಂತ ಹೇಳಿದ್ರೆ ನಾವು ಇನ್ನು ಇತಿಹಾಸದಲ್ಲಿ ಯಾವುದೇ ಪತ್ರಿಕಾಗೋಷ್ಠಿ ಕರೆಯಲ್ಲ, ಯಾವುದನ್ನು ಹೇಳಲ್ಲ. ಸುಮ್ಮನೆ ನಮ್ಮ ಮೇಲೆ ಗೂಬೆ ಕೂರಿಸೋಂಥ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ಶಾಸಕರೇ. ದಯವಿಟ್ಟು ನಾವು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತಿದ್ದೀವಿ ಅಂತಲೇ ಅನ್ಕೊಳ್ಳಿ. ನಾವು ಇನ್ನೇನು ನಿಮ್ಮನ್ನು ಆಪಾದನೆ ಆಗಲಿ ಆರೋಪ ಆಗಲಿ ಏನು ಮಾಡ್ತಿಲ್ಲ. ಈ ಕೆಲಸ ನಿಮಗೆ ಒಪ್ಪುತ್ತೆ ಅನ್ನೋದೇ ಇದ್ದರೆ ನೀವು ಇದನ್ನು ಲೋಕಾಯುಕ್ತ ತನಿಖೆಗೆ ಅಥವಾ ಕ್ವಾಲಿಟಿಗೆ ಕಳಿಸ್ಬಿಟ್ಟು ಇದು ಕೆಲಸ ಕರೆಕ್ಟಾಗಿ ನಡೆದಿಲ್ಲ ಅನ್ನೋದನ್ನು ನೀವು ಹೇಳಿ. ಕೆಲಸ ಕರೆಕ್ಟಾಗಿದೆ ಅಂತಂದರೆ ನಾವು ಶರಣಾಗ್ತೀವಿ ನಿಮಗೆ. ಯಾಕಕ್ಕೆ ಅವ್ರು ಸಿಮೆಂಟ್ ಯೂಸ್ ಮಾಡಿರೋದು ಎಷ್ಟು ಸರ್? 7 ಚೀಲ ಸಿಮೆಂಟ್ ಯೂಸ್ ಮಾಡಿದ್ದಾರೆ. 7 ಚೀಲ ಸಿಮೆಂಟ್ ಯೂಸ್ ಮಾಡಿದ್ದಾರೆ. ಮತ್ತೆ ನಾಳೆ ದಿನ ರೋಡ್ ಕಿತ್ತೋಗುತ್ತೆ. ಮತ್ತೆ ಅದೇ KDP ಅವ್ರು ಹೋಗ್ತೀವಿ ಸರ್. ನಮಗೆ KDP ಸದಸ್ಯರು ಏನು ಆರೋಪ ಮಾಡ್ತಿದ್ದೀವಿ, ನಮಗೆ ಅಧ್ಯಕ್ಷರೇ ಶಾಸಕರು. ನಾವು ಶಾಸಕರನ್ನ ಗಮನಕ್ಕೆ ತರದಲ್ಲೇ ಮುಂದಕ್ಕೆ ಹೋಗೋಂಥ ಪ್ರಯತ್ನ ನಾವು ಮಾಡಿಲ್ಲ. ಶಾಸಕರು ಗಮನಕ್ಕೆ ತರ್ತಾ ಇದ್ದೀವಿ. ಅವ್ರು ಹೇಳಿ ನನ್ನ ಕೈಲಿ ಆಗಲ್ಲಪ್ಪ, ಇದು ನನ್ನ ಸರಿಯಾಗಿ ಮಾಡಿದ್ದಾರೆ, ಇದು ನೀವೇ ಆರೋಪ ಮಾಡ್ತಿದ್ದೀರ ಸುಳ್ಳು ಅಂತೇಳಿ. ಆಮೇಲೆ ಮುಂದಿನ ನಾವು ಮಾಡ್ಬೇಕಾದ್ರೆ ಮಾಡ್ತೀವಿ. ನಾನೀಗ ಬೇಲೂರಲ್ಲಿ ಕಟ್ಟಿದ್ದಾರೆ ಸರ್, ಶಾಸಕರ ಮೇಲೆ ಆರೋಪ ಮಾಡ್ತಿದ್ದಾರೆ. ಆದರೆ ಕಾಂಗ್ರೆಸ್ ಪಕ್ಷದವರು ಬೇರೆ ಇರ್ತಕ್ಕಂಥ ಇನ್ನು ಹಿರಿಯ ನಾಯಕರುಗಳಿದ್ದಾರೆ, ಅವ್ರು ಯಾರು ಕೂಡ ಮಾತಾಡ್ತಾ ಇಲ್ಲ. ಒಳ್ಳೆ ಪ್ರಶ್ನೆ ಮಲ್ಲೇಶಣ್ಣ. ನಾವು ಇಲ್ಲಿ ಯಾವುದೇ ಪಕ್ಷದ ವಿಚಾರವಾಗಿ ನಾವು ಮಾತಾಡ್ತಾ ಇಲ್ಲ. ಕ್ಲಿಯರ್ ನಮಗೆ ಸರ್ಕಾರ ಆದೇಶ ಮಾಡಿರೋದು ಕರ್ನಾಟಕ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇನ್ಸ್ಪೆಕ್ಷನ್ ಕಮಿಟಿ ಮೆಂಬರ್ಸ್ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ನಾವು ಇಲ್ಲಿ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, BJP ಪಕ್ಷ ಆಗಿರ್ಬೋದು, ಅಥವಾ ಶಾಸಕರು BJP ಅವರು ಅಂತೇಳಿ ನಾವೆಲ್ಲೂ ಇದು ಮಾಡ್ತಾ ಇಲ್ಲ. ನಾವು ಡೆವಲಪ್ಮೆಂಟ್ ವಿಚಾರವಾಗಿ ಮಾತಾಡ್ತಾ ಇದ್ದೀವಿ ಹೊರತು ನಮಗೆ ಶಾಸಕರು ನಮಗೇನು ವೈರ್ಯಲ್ಲ. ನಮ್ಮ ಅಧ್ಯಕ್ಷರು ನಾವು ಅವರಿಗೆ ಹೇಳ್ತಾ ಇದೀವಿ, ಈ ಥರ ತಪ್ಪುಗಳಾಗ್ತಿದೆ, ಈ ಥರ ತಪ್ಪುಗಳನ್ನ ತಿದ್ಕೊಳ್ಳಿ ನೀವು ಅಂತ ಹೇಳ್ಬಿಟ್ಟು. ನಾವು ಕಾಂಗ್ರೆಸ್ ಪಕ್ಷದವ್ರು ಮಾತಾಡ್ತಾನೆ ಇಲ್ಲ. ನಾವು ಸರ್ಕಾರ ಆಯ್ಕೆ ಮಾಡಿರೋದು ನಮಗೆ ಏನು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆಗಿದೆ. ಬಟ್ ನಾವು ಸರ್ಕಾರದ್ದು ಲೂಪ್ ಹೋಲ್ಸ್ಗಳು ದುಡ್ಡನ್ನ ಪೋಲ್ ಆಗದೆಲ್ಲರಂಗೆ ನೋಡಕ್ಕೆ ಮಾತ್ರ ನಮಗೆ ಅವಕಾಶ ಮಾಡಿದ್ದಾರೆ. ಬಿಟ್ರೆ ನಮಗೆ BJP ಪರವಾಗಿ ಬ್ಯಾಟಿಂಗ್ ಮಾಡಿ ಇಲ್ಲ ಕಾಂಗ್ರೆಸ್ ಪರವಾಗಿ ಬ್ಯಾಟಿಂಗ್ ಮಾಡಿ ಅಂತ ಹೇಳ್ಬಿಟ್ಟು ನಮಗೆ ಹೇಳಿಲ್ಲ. ಈಗ ಮತ್ತೊಮ್ಮೆ ಹೆಡ್ಲೈನ್. ಸರ್ಕಾರಿ ಆಸ್ಪತ್ರೆಯಲ್ಲಿದ್ದ 24 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ ಸ್ಕ್ಯಾನಿಂಗ್ ಮಿಷಿನ್ ಕಳ್ಳತನ, ಲಕ್ಷಾಂತರ ಬೆಲೆ ಬಾಳುವ ವೆಂಟಿಲೇಟರ್, ಮಾನಿಟರ್ಗಳು ಮತ್ತು ಆಕ್ಸಿಜನ್ ಸಿಲಿಂಡರ್ಗಳು ಮಾಯ. ಸರ್ಕಾರಿ ಆಸ್ಪತ್ರೆ ಆಡಳಿತ ವರ್ಗ, ಜಿಲ್ಲಾಡಳಿತ ಕಣ್ಮುಚ್ಚಿ ಕೂತಿರುವುದು ಸಾರ್ವಜನಿಕ ವಲಯದಲ್ಲಿ ಭಾರೀ ಚರ್ಚೆ. ಹಾಸನ ಜಿಲ್ಲೆಯಲ್ಲಿ ಕಾಡಾನೆ ಹಾಗೂ ಮಾನವನ ನಡುವೆ ಸಂಘರ್ಷ.
ಸಂಘರ್ಷಕ್ಕೆ ಇತಿಶ್ರೀ ಹಾಡುವ ಸಲುವಾಗಿ ಆನೆಧಾಮ ನಿರ್ಮಾಣ ಮಾಡಿ. ಚಳಿಗಾಲದ ಅಧಿವೇಶನದಲ್ಲಿ ಶಾಸಕ ಎಚ್.ಕೆ. ಸುರೇಶ್ ಸರ್ಕಾರಕ್ಕೆ ಒತ್ತಾಯ. ನೌಕರರು ಆಡಳಿತಾತ್ಮಕ ಚೌಕಟ್ಟಿನಲ್ಲಿ ಕಾರ್ಯನಿರ್ವಹಿಸಲು ಸೂಕ್ತ ತಾಂತ್ರಿಕ ಜ್ಞಾನ ಮತ್ತು ಕೌಶಲ್ಯ ಅವಶ್ಯಕ. ಹಾಸನ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ ತಾರನಾಥ ಟಿಸಿ ಮಾಹಿತಿ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.